ಅಂತ ಶ್ರೀರಾಮಚಂದ್ರ ದೇವರಿಗೆ ನಮಸ್ಕರಿಸ್ತಾ, ಜಗನ್ಮಾತೆ ಅಂತ ಮೂಕಾಂಬಿಕೆಯನ್ನು ಸ್ಮರಿಸ್ತಾ, ಸ್ಥಳ ದೇವತೆ ಅಂತ ವಿಘ್ನೇಶ್ವರನಿಗೆ ನಮಸ್ಕರಿಸ್ತಾ, ಈ ಒಂದು ಪವಿತ್ರವಾದ ಸಭಾಂಗಣತಕ್ಕಂಥ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ನಿರಂತರ ಬೇಕೇ ಬೇಕು. ಸಾಮಾನ್ಯ ಬಡವನಿಂದ ಹಿಡಿದು ಭಿಕ್ಷುಕನಿಂದ ಹಿಡಿದು ರಾಜ ಮಹಾರಾಜರವರೆಗೆ ನಮ್ಮ ಬದುಕಿನ ಆಯಾಮಗಳು, ಬದುಕಿನ ಪ್ರಯಾಣಗಳು ಸುಖದ ದಿಕ್ಕಿನ ಕಡೆ ಆಲೋಚನೆಯಿಂದ ಮುಂದಡಿ ಇಡ್ತಾ ಇದೆ. ಆದರೆ ಆ ಸುಖವನ್ನು ಪಡೆಯುವಲ್ಲಿ ನಾವು ಯಾಕೆ ವಿಫಲರಾಗ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ. ಪೂರ್ಣ ರೂಪದ ಸುಖವನ್ನು ಯಾಕೆ ಪಡೆದಿಲ್ಲ ಅಂದರೆ, ನಾವೆಲ್ಲ ನಮ್ಮ ಪಂಚೇಂದ್ರಿಯಗಳಿಂದ ಬರತಕ್ಕಂಥ ಸುಖವನ್ನೇ ಸರ್ವಶ್ರೇಷ್ಠ ಸುಖ ಅಂತ ತಿಳಿದಿದ್ದೇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬ ಪಂಚೇಂದ್ರಿಯಗಳಿರ್ಬೋದು. ಇದರಿಂದ ಬರತಕ್ಕಂಥ ಸುಖವನ್ನೇ ಶ್ರೇಷ್ಠ ಸುಖ ಅಂತ ತಿಳಿದು ನಿಜವಾದ ಸುಖದಿಂದ ವಂಚಿತರಾಗಿದ್ದೇವೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ನಿಜವಾದ ಸುಖ ಅಂದರೆ ಭಗವಂತನನ್ನು ಸ್ಮರಿಸುವುದರಿಂದ, ಭಗವಂತನ ಗುಣಗಾನವನ್ನು ಮಾಡುವುದರಿಂದ, ಭಗವತ್ ಪ್ರಾಪ್ತಿಯ ದಿಕ್ಕಿನಲ್ಲಿ ನಾವು ಮುಂದೆ ಅಡಿ ಇಡುವುದರಿಂದ ನಿಜವಾದ ಸುಖ ಪ್ರಾಪ್ತಿಯಾಗ್ತದೆ ಅಂತೆ ಸಂತರು ಹೇಳ್ತಾರೆ. ಆ ಭಗವತ್ ಪ್ರಾಪ್ತಿಗಾಗಿ ನಮ್ಮ ಮನೋವೇದಿಕೆಯನ್ನು ಸಿದ್ಧ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಕೆಸರುಗಳನ್ನು ಸ್ವಲ್ಪ ತೆಗಿಬೇಕು. ಪೂರ್ತಿ ದಿನ ನಮ್ಮ ಒಂದು ಕಸದ ಡಬ್ಬಿಗೆ ಹೇಗೆ ಕೆಸರುಗಳು ಸೇರ್ತದೆ, ಅದೇ ಥರ 5 ಕೊಳವೆಂದಲ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬ ಪಂಚೇಂದ್ರಿಯಗಳಿಂದ ವಿಭಿನ್ನವಾದ ದಿಕ್ಕಿನಿಂದ 5 ಕಿಟಕಿಯಿಂದ ಒಳಬಂದು ಸೇರ್ತದೆ ಕಸಗಳು. ಅದು ಇದು ಅಂತ ಎಲ್ಲ ನಮ್ಮನ್ನು ಒಂದಷ್ಟು ದ್ವಂದ್ವಕ್ಕೆ ಒಳಪಡಿಸ್ತದೆ. ಅಂಥ ಸಂದರ್ಭದಲ್ಲಿ ನಾವು ಭಗವತ್ ಪ್ರಾಪ್ತಿಯನ್ನು, ಈ ಮನುಷ್ಯ ಜನ್ಮ ಬಂದದ್ದೇ ಭಗವತ್ ಪ್ರಾಪ್ತಿಗೆ ಅಂತೆ. ಸೋಲ್ ರಿಯಲೈಸೇಷನ್ ಅಂತ ಹೇಳಿದರೆ ಆತ್ಮನ ಸಾಕ್ಷಾತ್ಕಾರ, ಅಲ್ಟಿಮೇಟ್ ಗೋಲ್, ಕಟ್ಟಕಡೆಯ ಗುರಿ, ಕಟ್ಟಕಡೆಯ ಉದ್ದೇಶ ಸೋಲ್ ರಿಯಲೈಸೇಷನ್, ಆತ್ಮನ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಅಂಥ ಉದ್ದೇಶವನ್ನು ಸಾಕಾರ ಮಾಡುವ ನಿಟ್ಟಿನಲ್ಲಿ ಇವತ್ತು ಈ ಚಾತುರ್ಮಾಸ ವೇದಿಕೆ ನಮ್ಮ ಗೋಳಿಹೊಳೆ ಬೆಳಿಶಿಲೆಯಲ್ಲಿ ಮಾಡ್ತಾ ಇದೆ. ನಿತ್ಯ ನಿರಂತರ ಜನರಿಗೆ ಯಜ್ಞ ಇರ್ಬೋದು, ಯಜ್ಞದಿಂದ ಸಂತೃಪ್ತಿಯಾದಂಥ ದೇವತೆಗಳು ಲೋಕ ಕಲ್ಯಾಣವನ್ನು ಮಾಡ್ತಾರೆ. ಸಾ ಯಜ್ಞ ಪ್ರಜಾ ಸಷ್ಟ ಪ್ರೋವಾಚ ಪ್ರಜಾಪತೆ ಅನೇನ ಪ್ರಸವೇಶ್ವರಾಂ ಹೇಸಾವೋ ಶಿಷ್ಟ ಕಾಮದುಕ್ಕು ಅಂತ ಹೇಳ್ತಾರೆ. ಬ್ರಹ್ಮ ಹೇಳ್ತಾನೆ, ನಿಮ್ಮನ್ನು ಹುಟ್ಟಿಸುವಾಗ ಯಜ್ಞಗಳನ್ನು ಮಾಡಿದ್ದೇನೆ, ಆ ಯಜ್ಞಗಳು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಲಿ ಅಂತ ಹೇಳ್ತಾನೆ. ಹಾಗೆ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಪುರೋಹಿತರಿಂದ ನಿರಂತರ ಯಜ್ಞ ನಡೀತದೆ. ತದನಂತರ ಇಲ್ಲಿ ಭಗವಂತನನ್ನು ಸ್ಮರಿಸ್ತಕ್ಕಂಥ ಬೇರೆ ಬೇರೆ ಭಜನಾ ತಂಡಗಳೆಲ್ಲ ಭಗವಂತನ ಗುಣಗಾನವನ್ನು ಮಾಡತಕ್ಕಂಥ ಭಜನೆ ನಡೀತಾ ಇರ್ತದೆ. ತದನಂತರ ನಮ್ಮದು ಸತ್ಸಂಗ ನಡೀತದೆ. ಸಾಯಂಕಾಲ ಪುನಃ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಥವಾ ಶ್ರೀಮದ್ ಭಾಗವತ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಪುಣ್ಯತಮವಾದ ಕಥಾನಕವನ್ನು ನಿಮಗೆ ಯಕ್ಷಗಾನದ ಮುಖಾಂತರ, ನಾಟಕದ ಮುಖಾಂತರ ಮಾಡಿಸುವುದರಿಂದ ಮನಸ್ಸನ್ನು ವಿಕಾಸದ ಕಡೆಗೆ, ಮನಸ್ಸಿಗೆ ಒಂದು ಆನಂದವನ್ನು ಕೊಡ್ತಕ್ಕಂಥ, ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸ ಈ ವೇದಿಕೆಯಿಂದ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ ಮನಸ್ಸು ಇವತ್ತು ಒಂದಷ್ಟು ದ್ವಂದ್ವದಲ್ಲಿ, ಒಂದಷ್ಟು ಒತ್ತಡದಲ್ಲಿದೆ. ಯಾಕೆಂದರೆ ನಾವು ಬಹಿರ್ಮುಖವಾಗಿದ್ದೇವೆ. ಬಹಿರ್ಮುಖ ಆದಾಗ ಏನು, ಅಂತರ್ಮುಖ ಆದಾಗ ಏನು ಅಂತೆ ಈಗಾಗಲೇ ಪಂಡರಾಪುರದ ಭಜನೆಯನ್ನು ಹೇಳಿದರು ಮಕ್ಕಳು, ತಾಯಂದಿರೆಲ್ಲ. ಹಾಗೆ ನಾವು ಬಹುತೇಕ ಭಕ್ತಿಯೋಗ ಬರುವಾಗ ಪಂಡರಾಪುರದ ಕಥೆಗಳನ್ನು ಉಲ್ಲೇಖ ಮಾಡ್ತೇವೆ. ದಾಸ ಸಾಹಿತ್ಯದಲ್ಲಿ ಅತಿ ಎತ್ತರದ ಮೇರು ಶಿಖರವನ್ನೇರಿದಂಥ ಪುರಂದರ ದಾಸರ ಕಥೆಯನ್ನು ನೆನಪಿಸೋಣ ಇವತ್ತು. ಪೂನಾ ಪ್ರಾಂತದಲ್ಲಿ ಪಂಡರಾಪುರದ ಪಕ್ಕದಲ್ಲಿ ಒಂದು ಪುರಂದರಗಡ ಎಂಬ ಊರಿದೆ. ಅಲ್ಲಿ ವರದಪ್ಪ ನಾಯಕ ಎಂಬ ಸ್ಮಾರ್ತ ಬ್ರಾಹ್ಮಣ ಇದ್ದಾನೆ. ಜಾತಿಯಲ್ಲಿ ಬ್ರಾಹ್ಮಣ, ಆದರೆ ಉದ್ಯೋಗ ಚೀನಿವಾಲ, ಬಂಗಾರ ಬೆಳ್ಳಿ ವ್ಯಾಪಾರ, ತುಂಬ ಜಿಪುಣ, ತುಂಬ ಲೋಭಿ. ಅವನಿಗೊಬ್ಬ ಮಗ ಇದ್ದಾನೆ, ಕೃಷ್ಣಪ್ಪ ನಾಯಕ ಅಂತೆ. ತಂದೆಯೆಲ್ಲ ಭಾಳ ದುಡ್ಡನ್ನು ಜಿಪುಣತನ ಮಾಡಿ 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 ಹಾಗೆ ಶೇಖರಣೆ ಮಾಡಿ ಇಟ್ಟಿದ್ದರು. ತಂದೆಯ ಬುದ್ಧಿಯ ಮಕ್ಕಳಿಗೂ ಕೂಡ ಅಲ್ವ ಸ್ವಲ್ಪ. ಆದರೆ ಈ ಮಗನೂ ಕೂಡ, ಈ ಕೃಷ್ಣಪ್ಪ ನಾಯಕನು ಕೂಡ ಜಿಪುಣನೇ ಆಗಿದ್ದ. ಲಕ್ಷ್ಮೀಬಾಯಿ ಅಂತ ಒಂದು ಹೆಂಡತಿ ಇದ್ದು, ತದ್ವಿರುದ್ಧ ನೋಡಿ, ಪರಮ ಪತಿವ್ರತೆ ಮಾನ್ ದಾನಿ.
ಅವನೆಲ್ಲಾದರೂ ಈ ಯಾರಾದರೂ ಭಿಕ್ಷುಕರು ಬಂದರೆ, ತುಂಬ ಡಿಸೇಬಲ್ ಪರ್ಸನ್, ಕಣ್ಣಿಲ್ಲದವ, ಕಾಲಿಲ್ಲದವ, ಕುರುಡ ಬಂದರೆ ತಂದೆ ಮನೆಯಿಂದ ತಂದದ್ದನ್ನು ಏನಿದ್ರು ಗಂಡನಿಗೆ ಗೊತ್ತಿಲ್ಲದೆ ದಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ತಿದ್ಲ ಆ ತಾಯಿ. ಇವನನ್ನು ಒಂದು ಸಲ ಪರೀಕ್ಷೆ ಮಾಡಬೇಕಂತೆ ಪಾಂಡುರಂಗನಿಗೆ ಇಚ್ಛೆ ಆಯಿತು. ಶ್ರೀಮನ್ನಾರಾಯಣಿಗೆ ಒಂದು ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಕೃಷ್ಣಪ್ಪ ನಾಯಕನ ಅಂಗಡಿಗೆ ಬರ್ತಾನೆ. ಈ ಜಿಪುಣನಿಗೆಲ್ಲ ಲೆಕ್ಕಾಚಾರವೇ ಅಲ್ಲ, ಬಡ್ಡಿದ್ದು ಯಾರು ವ್ಯಾಪಾರ ಮಾಡ್ತಾರೆ ಅದೇ ಬೆಳ್ಳಂಬೆಳಿಗ್ಗೆಯಿಂದ ಮಧ್ಯಾಹ್ನ ಕತ್ತಲೆ ಅದರದ್ದೇ ಲೆಕ್ಕಾಚಾರ ಮಾಡ್ತಾ ಇರ್ತದೆ. ಗುಣಿಸೋದು, ಕಳೆಯುವುದು, ಬಾಗಿಸುವುದು, ಕೂಡಿಸೋದು, ಹಿಂಗೆ. ಈ ಕೃಷ್ಣಪ್ಪ ನಾಯಕ ಕೂಡ ಹಂಗೆ ತಲೆ ಕೆರೆಸ್ತಾ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ. ಇಲ್ಲಿ ವೃದ್ಧ ಬ್ರಾಹ್ಮಣ ಬರ್ತಾನೆ. ಅಯ್ಯ ಸ್ವಾಮಿ, ನನ್ನ ಮಗನಿಗೆ ಒಂದು ಮುಂಜಿ ಕಾರ್ಯಕ್ರಮ ಇದೆ, ಉಪನಯನ ಕಾರ್ಯಕ್ರಮ ಇದ್ದರೆ ಏನಾದರೂ ದಾನ ಮಾಡು ಅಂತ ಹೇಳ್ತಾನೆ. ಇಲ್ಲಯ್ಯ ಹೋಗು, ಒಂದು 8 ದಿವಸ ಬಿಟ್ಟು ಬಾ ಅಂತ ಹೇಳ್ತಾನೆ. ಪುನಃ 8 ದಿವಸ ಬಿಟ್ಟು ಬರ್ತಾನೆ. ಮೊನ್ನೆ ಬಂದಿದ್ದೇನೆ ಸ್ವಾಮಿ, ನಾನು ನಿಮ್ಮಲ್ಲಿಗೆ ಸ್ವಲ್ಪ ಏನಾದರೂ ದಾನ ಕೊಡಿ, ನನ್ನ ಮಗನಿಗೆ ಉಪನಯನ ಮಾಡಲಿಕ್ಕೆ ಉಂಟು. ಏನಯ್ಯ ಉಪನಯನ, ಅಂಗಡಿಯಿಂದ ಒಂದು ದಾರ ತಗೊಂಡು ಹಾಕಿಬಿಡು, ಅದಕ್ಕೇನು ಖರ್ಚು ಮಾಡ್ತೀವಿ ಸುಮ್ಮನೆ ಅಂತ ಬೈದು ಕಳಿಸ್ತಾನೆ. ಹಾಗೆ ಆಗುವುದಿಲ್ಲ ಸ್ವಾಮಿಗಳೇ, ಅದಕ್ಕೆ ಎಲ್ಲ ನಿಯಮ ಉಂಟು ಅಂತ ಹೇಳ್ತಾನೆ ಯಾರು ಆ ಬ್ರಾಹ್ಮಣ. ಹಾಗೆ ಒಂದೊಂದು ವಾರ ಬಿಟ್ಟು 6 ತಿಂಗಳು ದೂಡಿದ. ನಾಳೆ ಬಾ ನಾಳೆ ಬಾ ಅಂತೇಳಿ ಅವನು ಬಿಡಲಿಲ್ಲ. ಭಗವಂತ ಇವನು ಪರೀಕ್ಷೆಗೆ ಬಂದದ್ದಲ್ವಾ. ಕಡೆಗೆ ಒಂದು ಸಲ ಬಂದಾಗ, ಏನಯ್ಯ ಒಂದು ದುಡ್ಡು ಕೊಡುವುದೆಂದರೆ ಕಣ್ಣಿನ ನೀರು ದವಡೆಗೆ ಬೀಳ್ತದೆ, ಏನು ಮಕ್ಕಳಾಟಿಗೆ ದುಡ್ಡನ್ನು ಗಳಿಸಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ಏನು ಕಿರ್ಚು ಕೊಡ್ತಾ ಹೋಗಿ ದೊಡ್ಡ ಕಬ್ಬಿಣದ ಲಾಕರ್ನ ಬಾಯಿ ತೆಗಿತಾನೆ. ಈಗ ಬ್ರಾಹ್ಮಣಿಗೆ ಖುಷಿ ಆಯಿತು, 6 ತಿಂಗಳು ಕಾದರೂ ಚಿಂತೆ ಇಲ್ಲ, ಈಗ ಒಳ್ಳೆ ಹಣ ಸಿಗ್ಬೋದು, ದೊಡ್ಡ ಲಾಕರ್ನ ಬೀಗ ತೆಗಿತಾ ಇದ್ದಾರೆ ಅಂತೆ. ಲಾಕರನ್ನು ಹುಡುಕಿ ಒಂದು 10 ನಿಮಿಷ ಹುಡುಕಿ ಒಂದು ಸವಕಲ್ ನಾಣ್ಯನ ತಂದುಕೊಟ್ಟ. ಅದರಲ್ಲಿ ಯಾವುದೂ ಇಲ್ಲ, ಇಸ್ವಿ ಇಲ್ಲ, ಯಾವುದಿಲ್ಲ, ಸವಕಲಾಗಿದೆ, ಕಂಪ್ಲೀಟ್ ಸೌದೋಗಿದೆ. ಆ ಬ್ರಾಹ್ಮಣ ಹೇಳ್ತಾನೆ, ಸ್ವಾಮಿ ಈ ನಾಣ್ಯ ಇಸ್ಕೊಂಡು ನಾನು ಏನು ಮಾಡಲಿ ಅಂತ. ಅದೇನು ಮಾಡ್ತೀಯ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದನ್ನು ಅಲ್ಲೇ ಇಟ್ಕೊಂಡು ನಿಮ್ಮ ದುಡ್ಡು, ನಿಮ್ಮ ಪುಣ್ಯ ನಿಮಗೆ ಇರಲಿ ದಾನ ಅಂತೇಳಿಂದ ಹೋಗ್ತಾನೆ. ಹೋಗಿ ಆ ಬ್ರಾಹ್ಮಣ ಸೀದಾ ನಮ್ಮ ಕೃಷ್ಣಪ್ಪ ನಾಯಕರ ಮನೆಗೆ ಹೋಗ್ತಾರೆ, ವರದಪ್ಪ ನಾಯಕರದು. ಅಲ್ಲಿ ಹೋದಾಗ ತಾಯಿ ಇದ್ದಾಳೆ. ಅಮ್ಮ, ನನ್ನ ಮಗನಿಗೆ ಒಂದು ಉಪನಯನ ಕಾರ್ಯಕ್ರಮ ಉಂಟು, ನಾನು ಭಾಳ ಬಡ ಬ್ರಾಹ್ಮಣ, ನನ್ನ ಕೈಯಲ್ಲಿ ಏನೂ ಒಂದು ಬಿಡಿಕಾಸು ಇಲ್ಲ, ಒಂದು ಏನಾದರೂ ಸಹಾಯ ಮಾಡು, ಪುಣ್ಯ ಕಟ್ಕೋ ಅಮ್ಮ ಅಂತೆ. ಅಮ್ಮನಿಗೆ ಕೇಳಿದರೆ ಇಲ್ಲ ಅಂತೇಳಿ ಗೊತ್ತೇ ಇಲ್ಲ. ಆಯಿತು ಅಂತ ಹೇಳ್ತಾಳೆ. ಒಳಗೆ ಹೋಗಿ ಹೇಳ್ತಾಳೆ, ಪುಣ್ಯಾತ್ಮ ನನ್ನಲ್ಲಿ ದುಡ್ಡು ಇಲ್ಲ, ನನ್ನ ತಾಯಿ ಮನೆಯಿಂದ ತಂದ ಒಂದು ಮೂಗುತಿ ಇದೆ, ಅಷ್ಟನ್ನು ಕೊಟ್ಟು ಬಿಡ್ತೇನೆ ನಿನಗೆ ಅಂತ. ಆಯ್ತಮ್ಮ ಅಂತ ಹೇಳ್ತಾನೆ. ಆ ಮೂಗುತಿಯನ್ನು ಕೃಷ್ಣಾರ್ಪಣ ಅಂತೇಳಿ ಆ ಬ್ರಾಹ್ಮಣಿಗೆ ಕೊಡ್ತಾಳೆ ತಾಯಿ. ಈ ಬ್ರಾಹ್ಮಣ ಮೂಗುತಿಯನ್ನು ತಗೊಂಡು ಬಂದು ಸೀದಾ ನಮ್ಮ ಈ ಬಂಗಾರದ ವ್ಯಾಪಾರಿ ಇದ್ದಾರಲ್ಲ ಕೃಷ್ಣಪ್ಪ ನಾಯಕರು, ಅವರ ಅಂಗಡಿಗೆ ತಂದು ಕೊಡ್ತಾರೆ. ನೋಡ್ತಾರೆ, ತನ್ನ ಹೆಂಡತಿಯ ಮೂಗುತಿ, ವಜ್ರದ ಮೂಗುತಿ ಎಲ್ಲ ಇವನ ಕೈಗೆ ಎಲ್ಲಿಂದ ಬಂತು? ಸ್ವಾಮಿ ಇದಕ್ಕೆ ಆಗುವ ದುಡ್ಡು ಕೊಡಿ, ನಿಲ್ಲು ಕೊಡ್ತೇನೆ ಅಂತ ಹೇಳ್ತಾನೆ. ಅದನ್ನೊಂದು ರೇಷ್ಮೆ ಪಟ್ಟೆಯಲ್ಲಿ ಕಟ್ತಾನೆ, ಲಾಕರ್ನೊಳಗೆ ಹಾಕ್ತಾನೆ, ಅದಕ್ಕೆ ಸ್ವಲ್ಪ ಮೈಣ ಹಾಕ್ತಾನೆ, ಬೀಗ ಹಾಕ್ತಾನೆ. ಅಷ್ಟು ಜಿಪುಣ, ಯಾರಾದರೂ ಹೊಡಿತಾರ ಕದೀತಾರಂತೆ. ಮನೆಗೆ ಹೋಗ್ತಾನೆ, ಹೆಂಡತಿಯನ್ನು ಕರೀತಾನೆ, ಬಾರೆ ಇಲ್ಲಿ ನಿನ್ನ ಮೂಗುತಿ ಎಲ್ಲಿ ಉಂಟು? ಹೊರಗೆ ಬಂದಲು, ಮೂಗುತಿ ಇಲ್ಲ. ಎಲ್ಲಿ ಉಂಟೆ ನಿನ್ನ ಮೂಗುತಿ? ಅದು ನಿನ್ನೆ ಸ್ನಾನ ಮಾಡುವಾಗ ಒಳಗೆ ನಾನು ಅಲ್ಲಿ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೆ ಅಂತ ಹೇಳ್ತಾಳೆ. ಹೋಗು ಬೇಗ ತಗೊಂಡು ಬಾ ಅಂತೆ. ಒಳಗೆ ಹೋದ್ಲಿ, ಅಮ್ಮನಿಗೆ ಮೈ ನಡಕ ಶುರುವಾಗಿದೆ, ಬೆವರ್ಲಿಕ್ಕೆ ಶುರುವಾಗಿದೆ. ಯಾವಾಗಲೂ ನೋಡುವಾಗ ಕಿರಿಕಿರಿ ಮನುಷ್ಯ. ಆಚೆ ಈಚೆ ಹೋಗ್ತಾನೆ, ಕೂಡಲೇ ತಂದುಕೊಡು, ಇಲ್ಲ ನಿನ್ನೆ ಮುಗಿಸ್ಬಿಡ್ತೇನೆ ಕುತ್ತಿಗೆ ಹಿಡ್ದು ಅಂತೆ ಬೊಬ್ಬೆ ಹಾಕ್ತಾನೆ. ಆ ಭಗವಂತನ ಮುಂದೆ ದೇವರ ಹತ್ರ ನಿಲ್ತಾಳೆ. ಅಲ್ಲಿ ಒಂದು ಯಾವುದೋ ಒಂದು ವಿಷದ ಮಾತ್ರೆ ಇತ್ತು, ಅದನ್ನು ನೀರಿನಲ್ಲಿ ಹಾಕಿ ಕಲಗಿ ಪರಮಾತ್ಮ ಇನ್ನು ನನ್ನ ಗಂಡ ಬಿಡಲ್ಲ, ಕುತ್ತಿಗೆ ಹಿಡಿದು ಸಾಯಿಸ್ತಾನೆ, ಅದಕ್ಕೆ ನಿನ್ನನ್ನೇ ಸ್ಮರಿಸಿ ಈಗ ನಾನು ಸಾಯಿಸ್ತಾ ಇದ್ದೇನೆ, ನಿನ್ನ ಪಾದಕ್ಕೆ ಸೇರಿಸ್ಕೋ. ಒಂದು ಬ್ರಾಹ್ಮಣ ಆ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ನಾನು ದಾನ ಮಾಡಿದ್ದೆ, ನಂದು ತಪ್ಪ ಸರಿಯ ನನಗೆ ಗೊತ್ತಿಲ್ಲ ಸ್ವಾಮಿ, ನನ್ನನ್ನು ನಿನ್ನ ಮಡಿಲಿಗೆ ಸೇರಿಸ್ಕೋ ಅಂತೆ ವಿಷವನ್ನು ಬಟ್ಟಲಲ್ಲಿ ಹಾಕಿ ಕುಡಿಯಲಿಕ್ಕೆ ಅಂತೆ ಮೇಲೆ ಎತ್ತುವಾಗ ಮೂಗುತಿ ಫಳಫಳನೇ ಒಳಿತಾ ಇದೆ ವಿಷದ ಬಟ್ಟಲಲ್ಲಿ. ಅಮ್ಮನಿಗೆ ಆಶ್ಚರ್ಯ ಆಗ್ತದೆ. ವಿಷ ಕುಡಿಯುವ ಮುಂಚೆ ಹೇಳ್ತಾಳೆ, ಅಲ್ಲಿ ದ್ರೌಪದಿಯನ್ನು ಹೇಗೆ ರಕ್ಷಣೆ ಮಾಡಿದ್ಯಾ ಅಂತ ಸಭೆಯಲ್ಲಿ ನನ್ನನ್ನು ಕೂಡ ನೀನು ರಕ್ಷಣೆ ಮಾಡ್ತೀಯ ಎಂಬ ನಂಬಿಕೆ ನನಗಿದೆ ಅಂತೆ. ಅದಕ್ಕೊಂದು ಮಾತು ಹೇಳ್ತಾರೆ, ಅನನ್ಯಶ್ಚಿಂತಾಯಂತು ಮಾಂ ಹೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ ಅಂತ ಭಗವಂತ ಹೇಳ್ತಾನೆ.
ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ. ಭಾಳ ಸತ್ಯ ಅಲ್ವಾ? ನಮಗೆ ಅಷ್ಟು ಭಕ್ತಿ ಎಲ್ಲಿ ಬರ್ತದೆ? ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ, ಕೈ ತುಂಬ ದುಡ್ಡು ಇದ್ದರೆ, ಚಂದದ ಹೆಂಡತಿ ಇದ್ದರೆ, ಒಳ್ಳೆಯ ವ್ಯಾಪಾರ ಇದ್ದರೆ, ಇದು ಶಾಶ್ವತ, ಸಾಯುವ ತನಕ ಹೀಗೇನೇ ಇರ್ತದೆ ಎಂಬ ಭ್ರಮೆಯಿಂದ ಭ್ರಮಿಸ್ಕೊಂಡಿರ್ತೇವೆ. ಇಲ್ಲಿಗ ಏನಾಯಿತು? ಮೂಗುತಿ ಕಂಡಿತು. ಮೂಗುತಿಯನ್ನು ತಂದು ಸಂತೋಷದಿಂದ ಗಂಡನಿಗೆ ಕೊಡ್ತೇವೆ. ಗಂಡನಿಗೆ ದಿಗಿಲಾಯಿತು, ಇದೇನು ಕನಸೋ ನನಸೋ ಅಂತ ಆಗ್ತದೆ. ನಾನು ಮೂಗುತಿಯನ್ನು ನನ್ನ ಅಂಗಡಿಯಲ್ಲಿ ಕಂಡ ಮೂಗುತಿ ಇದೋ ಅಂತ ಸೀದಾ ಸರಸನೆ ಅಂಗಡಿಗೆ ಬರ್ತಾನೆ. ಕಬಾಟಿನ ಬೀಗ ತೆಗಿತಾನೆ. ಬೀಗ ತೆಗೆಯುವಾಗ ಕಬಾಟಿನಲ್ಲಿ ರೇಷ್ಮೆಯ ಬಟ್ಟೆ ಇದೆ. ಕಬಾಟಿನ ಬೀಗವೂ ಆಗಿತ್ತು, ರೇಷ್ಮೆಯ ಬಟ್ಟೆಯೂ ಆಗಿತ್ತು. ಆದರೆ ರೇಷ್ಮೆಯ ಚೀಲದೊಳಗೆ ಮೂಗುತಿ ಇಲ್ಲ. ದಿಗಿಲಾಯಿತು. ಪುನಃ ಪುರಂದರದಾಸ ಆಗಿಲ್ಲ, ಕೃಷ್ಣಪ್ಪರಾಯಕ ಪುನಃ ಮನೆಗೆ ಬರ್ತಾನೆ. ಬಂದು ಕೇಳ್ತಾನೆ, ಸತ್ಯ ಹೇಳಿ, ನೀನು ಆ ಬ್ರಾಹ್ಮಣನಿಗೆ ಮೂಗುತಿಯನ್ನು ದಾನ ಮಾಡಿದ್ದೌದಾ ಅಲ್ವ ಅಂತ ಸತ್ಯ ಹೇಳು. ಆಗ ಅವಳು ಹೇಳ್ತಾಳೆ, ಯಜಮಾನ್ರೇ ಭಾಳ ಸತ್ಯ. ಆ ಒಂದು ಪರಿಸ್ಥಿತಿಯಲ್ಲಿ ಅವನಷ್ಟು ಭಿಕ್ಷೆ ಬೇಡುವಾಗ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಮೂಗುತಿಯನ್ನು ತೆಗೆದುಕೊಟ್ಟದ್ದು ಪರಮ ಸತ್ಯ, ಏನು ಮಾಡೋದು ಅಂತ. ಆಗ ಆಶ್ಚರ್ಯ ಆಯಿತು. ಎದೆ ಹೊಡ್ಕೊಡ್ತೇನೆ, ಆ ಭಗವಂತ ಎಂಥ ಶಕ್ತನಪ್ಪ ಅಂತೆ. ಆವತ್ತೇ ಅವನಿಗೆ ಈ ಲೋಕ ಸುಳ್ಳು ಅಂತ ಅರ್ಥ ಆಗ್ತದೆ. ತನ್ನ ಎಲ್ಲ ಸಂಪತ್ತನ್ನು ನವಕೋಟಿ ನಾರಾಯಣ ಅಂತ ಕರಿತೀರಿ. ಎಲ್ಲ ಸಂಪತ್ತನ್ನು ದಾನ ಮಾಡಿದ ವರದಪ್ಪ ನಾಯಕನೇ ಜಿಪುನ, ಇವನೂ ಜಿಪುನ. ಒಂದಷ್ಟು ಸಂಪತ್ತನ್ನು ಕೂಡಿ ಹಾಕಿದರು. ಬಿಜಾಪುರದಲ್ಲಿರತಕ್ಕಂಥ ವ್ಯಾಸರಾಯ ಹತ್ರ ಹೋಗಿ ದೀಕ್ಷತೆ ಕೊಡ್ತೇನೆ, ಬಹುದೊಡ್ಡ ಸರ್ವಶ್ರೇಷ್ಠ ದಾಸರಾಗ್ತಾರೆ. ಪುರಂದರದಾಸರು, ನೀವೆಲ್ಲ ಭಜನೆ ಆಡ್ತಿರಲ್ಲ, ಆ ದಾಸರ ಅವರ ಪೂರ್ವ ಇತಿಹಾಸ ಆಗಿತ್ತಂತೆ. ಮನುಷ್ಯನನ್ನು ಆಧ್ಯಾತ್ಮದ ಕಡೆಗೆ ಕೊಂಡೋಗಬೇಕಾದ್ರೆ ಜನ್ಮಾಂತರದ ಪುಣ್ಯ ಬೇಕು ಅಥವಾ ಸಂಸರ್ಗ ಬೇಕು. ವೈರಾಗ್ಯ ಸುಮ್ಮನೆ ಬರೋದಿಲ್ಲ, ಭಗವತ್ ಪ್ರಾಪ್ತಿ ಸುಮ್ಮನೆ ಬರೋದಿಲ್ಲ. ಒಂದು ಅವನಿಗೆ ಜನ್ಮಾಂತರದ ಸಂಬಂಧಗಳಿದ್ದರೆ ಹುಟ್ಟುವಾಗಲೇ ಪ್ರಹ್ಲಾದ ಹುಟ್ಟುವಾಗಲೇ ಭಗವಂತನ ಬಗ್ಗೆ, ನಾರಾಯಣನ ಬಗ್ಗೆ ಜಪಿಸ್ತಾ ಇದ್ದ. ಅದಕ್ಕೊಂದು ಕಾರಣ ಇದೆ. ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ತಪಸ್ಸಿಗೆ ಹೋಗ್ತಾನೆ. ಹಿರಣ್ಯಕಶಿಪು ತಪಸ್ಸಿಗೆ ಹೋಗ್ಲಿಕ್ಕೆ ಕಾರಣದ ಹಿರಣ್ಯಾಕ್ಷನನ್ನು ಶ್ರೀಹರಿ ಮೋಸದಿಂದ ಕೊಂದಿದ್ದಾನೆ. ಶ್ರೇಷ್ಠವಾದಂಥ ವರಗಳನ್ನು ಪಡೆದು ನಾನು ಮತ್ತೆ ದೇವತೆಗಳನ್ನೆಲ್ಲ ದಮನಿಸಬೇಕೆಂಬ ಇಚ್ಛೆಯಿಂದ ತಪಸ್ಸಿಗೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಬಂದು ಪುನಃ ದೇವೇಂದ್ರ ಯುದ್ಧ ಮಾಡಿ ಕಯಾದ್ವಣ್ಣ ಅಮ್ಮನನ್ನು ಕೈದಿಯಾಗಿ ಮಾಡ್ತಾನೆ. ಇಂದ್ರ ಕೈದಿಯಾಗಿ ಮಾಡಿ ಇವಳನ್ನು ಜೈಲಿನಲ್ಲಿಡಬೇಕು. ಅವನ ಮನಸ್ಸು, ಅವಳು ಗರ್ಭಿಣಿ ಅಂತ ಗೊತ್ತುಂಟ, ಆ ಮಗುವನ್ನು ಅವನು ಆ ಜನ್ಮ ಆದಮೇಲೆ ಮಗುವನ್ನು ಕೊಲ್ಲಬೇಕು. ದೇವತೆಗಳಿಗೆ ವಿರೋಧವಾದಂಥ ಇವರ ಒಂದು ಪೀಳಿಗೆ ಸಂತಾನಂತೆ ಸಿಟ್ಟಿದೆ ದೇವೇಂದ್ರನಿಗೆ. ಹಾಗೆ ಕಯಾದುವನ್ನು ತೆಕೊಂಡು ಮುಂದೆ ಹೋಗುವಾಗ ನಾರದರು ಪ್ರತ್ಯಕ್ಷ ಆಗ್ತಾರೆ. ನಾರದರು ಹೇಳ್ತಾರೆ, ಏನಯ್ಯ ಇದು ನಿನ್ನ ವ್ಯವಹಾರ? ಅವಳು ಒಳ್ಳೆಯ ಸಾತ್ವಿಕಳು, ದೈವಭಕ್ತಳು, ಅವಳದು ಸರಿ, ಅವಳ ಹೊಟ್ಟೆಯಲ್ಲಿ ಒಂದು ಮಗುವಿದೆ ಅಲ್ಲ, ಅದು ನಮ್ಮ ದೇವತಾ ವಿರೋಧಿ ಆಗಿರ್ಬೋದು ಅಂತೆ. ಆಗ ನಾರದರು ಹೇಳ್ತಾರೆ, ಇಲ್ಲ, ಅವನೊಬ್ಬ ಸಾಕ್ಷಾತ್ ಶ್ರೀಹರಿಯ ಪರಮ ಭಕ್ತ. ಈ ಪ್ರಪಂಚ ಇರುವವರೆಗೆ ಅವನ ಹೆಸರಿರ್ತದೆ, ಆದ ಕಾರಣ ನೀನು ಅವನನ್ನು ಬಿಟ್ಟು ಬಿಡಬೇಕು ಅಂತೆ. ಹಾಗೆ ನಾರದರು ಅವಳಿಗೆ ರಕ್ಷಣೆ ಕೊಟ್ಟು ಮತ್ತೆ ಶ್ರೀಮನ್ನಾರಾಯಣಿಗೆ ಸಂಬಂಧಪಟ್ಟಂಥ ಅನೇಕ ಕಥೆಗಳನ್ನು ಹೇಳ್ತಾಳೆ. ಆ ಕಥೆಗಳನ್ನೆಲ್ಲ ಆ ಮಗು ಕೇಳ್ತದೆ ಹೊಟ್ಟೆಯಲ್ಲಿ. ಆದ ಕಾರಣ ಆ ಮಗು ಹುಟ್ಟುವಾಗಲೇ ತುಂಬ ಜ್ಞಾನಿಯಾಗಿ ಬಂತು. ಇದು ಯಾಕೆ ಹೇಳ್ತೇನೆ ಅಂದರೆ, ಜ್ಞಾನ ಸುಮ್ಮನೆ ಬರೋದಿಲ್ಲ. ಒಂದು ಪೂರ್ವಜನ್ಮದ ನಿಮ್ಮ ತಪಸ್ಸು ಇರಬೇಕು, ಅಥವಾ ಸಂಸರ್ಗ ಇರಬೇಕು, ಅಥವಾ ಇನ್ನೊಂದಿರ್ತದೆ. ಘಟನೆಗಳು ಘಟಿಸುವಂಥ ಘಟನೆಗಳಿಂದಲೂ ನಿಮಗೆ ವೈರಾಗ್ಯ ಬರ್ತದೆ ಅಂತೆ. ಎಷ್ಟೋ ಸಲ ನಮ್ಮಲ್ಲಿ ತಿರುಗು ಸನ್ಯಾಸಿಗಳು ಬರ್ತಾರೆ, ಏನಯ್ಯ ನನಗೆ ಒಂದು ಹುಡುಗಿಯನ್ನು ಪ್ರೀತಿ ಮಾಡುತ್ತೆ, ಅದು ಮೋಸ ಮಾಡಿ ಹೋಯಿತು, ಕೆಲಸ ಸಿಕ್ಕಲಿಲ್ಲ. ಇದನ್ನೆಲ್ಲ ನಾವು ಅರ್ಧ ವೈರಾಗ್ಯ ಅಂತ ಹೇಳ್ತೇವೆ, ಪೂರ್ಣ ವೈರಾಗ್ಯ ಅಲ್ಲ ಅಂತೆ. ಆ ಪೂರ್ಣ ವೈರಾಗ್ಯ ಯಾರಿಗೆ ಇರುವುದಿಲ್ಲ ನೋಡಿ. ಅರ್ಧ ವೈರಾಗ್ಯಕ್ಕೆ ಬಂದವರು ಕೂಡ ಕೆಲವರು ಸಹ ಪಾಸಾಗಿದ್ದಾರೆ, ಕೆಲವರು ಅಲ್ಲೇ ಮತ್ತೆ ಸಿಕ್ಕಾಕ್ಕೊಂಡಿದ್ದಾರೆ. ಆದ ಕಾರಣ ಈಗ ಈ ಪೂರ್ಣ ವೈರಾಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ನಾವು ಇತಿಹಾಸಗಳನ್ನು ನೋಡೋಣ. ಯೋಗ ವಾಸಿಷ್ಠ ಎಂಬ ಒಂದು ಗ್ರಂಥ ಇದೆ. ಭಗವದ್ಗೀತೆಯನ್ನು ಶ್ರೀಮನ್ನಾರಾಯಣ ಕೃಷ್ಣಾವತಾರದಲ್ಲಿ ಅರ್ಜುನಿಗೆ ಹೇಳ್ತಾನೆ. ಭಗವದ್ಗೀತೆ ಎಂಬುದು ಭಾಳ ಶ್ರೇಷ್ಠವಾದಂಥ ಗ್ರಂಥ. ಭಾರತದಲ್ಲಿ ವಿಷಾದ ಯೋಗದಿಂದ ಮೋಕ್ಷ ಸನ್ಯಾಸದವರೆಗೆ ಅನೇಕ ಅಧ್ಯಾಯಗಳನ್ನು ಭಗವಂತ ಹೇಳ್ತಾನೆ. ಯಾರು? ಅರ್ಜುನ.
ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ವಿಷಾದ ಯೋಗದಿಂದ ಎದುರು ಕಂಡವರೆಲ್ಲ ನನ್ನ ಸಂಬಂಧಿಗಳು, ಅವ್ರ ಹತ್ರ ನಾನು ಯುದ್ಧ ಮಾಡುವುದಿಲ್ಲ ಅಂತೇಳಿ ಬಿಲ್ಬಾಣವನ್ನು ಕೆಳಗಿಡ್ತಾನೆ, ವಿಷಾದ ಯೋಗ. ಆಗ ಕೃಷ್ಣ ಹೇಳ್ತಾನೆ, ಸಾಂಖ್ಯ ಯೋಗಕ್ಕೆ ಬಂದು, ಸಾಂಖ್ಯ ಅಂದರೆ ಜ್ಞಾನ, ಆ ಯೋಗಕ್ಕೆ ಬಂದು ಹೇಳ್ತಾನೆ, ನೋಡಿ ಇಲ್ಲಿ ಯಾರೂ ನಿನಗೆ ಸಂಬಂಧಿಗಳೆಲ್ಲ ಕಾರಣಾಂತರಗಳಿಂದ ಹೆಂಡತಿ, ಗಂಡ, ಮಗಳು, ಮಗ, ಅತ್ತೆ, ಮಾವಂತೆ ಬೆಸೆದುಕೊಂಡಿದ್ದಾರೆ ಸಂಕಳೆ. ನೀನು ಒಬ್ಬನಾಗಿ ಹುಟ್ಟಿದ್ದಿ, ಒಬ್ಬನಾಗಿ ಹೋಗ್ತಾ ಇದ್ದಿ. ಅವರವರ ಕಾರ್ಯಕಾರಣ ನಿಮಿತ್ತಾದಿಗಳಿಂದ ಬಂದು ನಿನ್ನ ಇದಕ್ಕೆ ಈ ಬಾಣಕ್ಕೆ ಬೀಳ್ತಾರೆ. ನೀನು ಕೊಲ್ಲದೇ ಇದ್ದರೂ ಅವರು ಸಾಯ್ತಾರೆ. ಸಾಯುತ್ತಾ ಇರುವುದು ಈ ಒಂದು ಶರೀರಕ್ಕೆ ಆತ್ಮನಿಗೆ ನಿನಗೇನೂ ಮಾಡಲಿಕ್ಕೆ ಆಗುವುದಿಲ್ಲ. ಆತ್ಮನನ್ನು ತಲವಾರಿನಿಂದ ಕಡಿಯಲಿಕ್ಕೆ ಆಗುವುದಿಲ್ಲ, ಬೆಂಕಿಯಿಂದ ಸುಡಲಿಕ್ಕೆ ಆಗುವುದಿಲ್ಲ, ಗಾಳಿಯಿಂದ ನೀರಿಂದ ಅದಕ್ಕೆ ಸ್ಪರ್ಶಿಸಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಆತ್ಮನನ್ನು ನಿನಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ, ನಿನಗೆ ಅದರ ದೋಷ ಬರುವುದಿಲ್ಲ. ಅವರವರ ಪ್ರಾರಬ್ಧಕ್ಕೆ ಅನುಸಾರಾಗಿ ಸಾಯ್ತಾ ಇದ್ದಾರಂತೆ ವಿಶ್ವರೂಪವನ್ನು ತೋರಿಸ್ತಾನೆಂತೆ. ಹಾಗೆ ಆ ವಿಷಾದ ಯೋಗದಿಂದ ಮೋಕ್ಷ ಸನ್ಯಾಸದ ಯೋಗದವರೆಗೆ ಅಲ್ಲಿರ್ತಕ್ಕಂಥ 18 ಅಧ್ಯಾಯಗಳು ಕೂಡ ಅಲ್ಲನ್ನು ನಿನ್ನನ್ನು ಈ ಧರ್ಮ ಆ ಧರ್ಮ ವಿಶ್ಲೇಷಣೆ ಮಾಡಲಿಲ್ಲ. ಒಬ್ಬ ಮನುಷ್ಯನಾಗಿ ಹೇಗೆ ಬದುಕನ್ನು ಮಾಡಬೇಕು ಅಂತ ಶ್ರೀಮದ್ ಭಗವದ್ಗೀತೆ ನಮಗೆ ಸಂದೇಶವನ್ನು ಕೊಟ್ಟಿದೆ. ತತ್ಸಮಾನವಾದಂಥ ಮತ್ತೊಂದು ವೈರಾಗ್ಯ ಪ್ರಕರಣ ಇರುವಂಥ ಗ್ರಂಥ ಅಂತ ಹೇಳಿದ್ರೆ ಯೋಗ ವಾಸಿಷ್ಠ ಅಂತ ಹೇಳ್ತಾರೆ. ಯೋಗ ವಾಸಿಷ್ಠ ಗ್ರಂಥ ಕೂಡ ಹಾಗೆ ತುಂಬ ವೈರಾಗ್ಯಕಾರಕವಾದಂಥ ಒಂದು ಗ್ರಂಥ. ಒಂದೊಮ್ಮೆಗೆ ಶ್ರೀರಾಮಚಂದ್ರ ದೇವರು 16 ವರ್ಷ ಪ್ರಾಯ ಎಲ್ಲ ಸ್ವಲ್ಪ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೋಗಿ ಬಂದಿದ್ದಾರೆ. ಈಗ ಬರುವಾಗ ಒಂದು ಕಡೆಯಲ್ಲಿ ವಸಿಷ್ಠ ವಿಶ್ವಾಮಿತ್ರ ಕೂತಿದ್ದಾರೆ, ದಶರಥ ಕೂತಿದ್ದಾನೆ. ಅಯ್ಯ ನಿನ್ನ ಮುಖ ಯಾಕೆ ಬಾಡಿದೆ ಅಂತ ಹೇಳ್ತಾನೆ. ಯಾರು? ವಸಿಷ್ಠರು. ಆಗ ಅವನು ಹೇಳ್ತಾನೆ, ರಾಮ ಸ್ವಾಮಿ ನಾನೆಲ್ಲ ಕ್ಷೇತ್ರ ದರ್ಶನ ಎಲ್ಲ ಮಾಡಿದೆ, ಪ್ರಪಂಚ ಸುತ್ತಿದೆ, ನಾನು ಯಾವುದಕ್ಕಾಗಿ ಸುಖವನ್ನು ಮಾಡಬೇಕು? ಸುಖದ ಬಗ್ಗೆ ಯಾಕೆ ಕಲ್ಪನೆಯನ್ನು ಕಲ್ಪಿಸಬೇಕು? ಇಲ್ಲಿರುವಂಥ ಪೀಠದಲ್ಲಿ ಪೀಠಾಧೀಶನಾದರೆ ಚಕ್ರವರ್ತಿ ಆದರೆ ಇನ್ನೊಂದು ಚಕ್ರವರ್ತಿ ಬಂದು ಈ ಚಕ್ರವರ್ತಿಯನ್ನು ಸೋಲಿಸಿ ಅವನು ಪೀಠಾಧೀಶನಾಗ್ತಾನೆ. ಯಾರೋ ಒಬ್ಬ ವಿದ್ವಾಂಸ ಇದ್ದರೆ ಅವನಿಂದ ಹೆಚ್ಚು ವಿದ್ಯೆಯನ್ನು ಪಡೆದವ ಆ ವಿದ್ವಾಂಸ ಈ ವಿದ್ವಾಂಸನು ಸೋಲಿಸ್ತಾನೆ. ಯಾರೋ ಒಬ್ಬ ಆರೋಗ್ಯವಂತ ಇದ್ದರೆ ಅವನ ಆರೋಗ್ಯ ಮರುದಿವಸವೇ ಗೊತ್ತಿಲ್ಲದೆ ಹೋಗ್ತದೆ. ಡಾಕ್ಟರ್ ಹತ್ರ ಹೋಗಿ ಕೇಳ್ತಾನೆ, ವಾಟ್ ಈಸ್ ದ ರೀಸನ್ ಫಾರ್ ಕಾಸ್ ಆಫ್ ಡಿಸೀಸ್? ನೋ ರೀಸನ್ ಎಟ್ ಆಲ್, ಓನ್ಲಿ ರೆಮಿಡೀಸ್ ಆರ್ ದೇರ್. ನನ್ನ ಕಾಯಿಲೆಗೆ ಏನು ಕಾರಣ ಅಂತ ಕೇಳ್ತೇನೆ. ಕಾರಣ ಕೇಳಬೇಡ, ನಿನಗೆ ಮಾತ್ರೆ ಕೊಡ್ತೇನೆ ಅಂತ ಹೇಳ್ತಾರೆ. ಅಷ್ಟೇ. ನಮ್ಮ ಪ್ರಾರಬ್ಧವನ್ನು ಉಣಲೊಲ್ಲದೆಂದೇ ಬಿಡಲೊಲ್ಲದ ಕರ್ಮಗಳು ಅಂತ ಹೇಳ್ತಾರೆ ಶಾಸ್ತ್ರಗಳು. ಯಾವಾಗಾದರೂ ಅದು ನಮ್ಮನ್ನು ಮುತ್ತಿಸ್ತೈತೆ ಅಂತೆ. ಈ ಪ್ರಪಂಚದಲ್ಲಿ ಯಾರನ್ನೂ ಶಾಶ್ವತವಾಗಿ ಸುಖದ ಕಡೆಗೆ ಕೊಂಡೋದಂಥ ಘಟನೆ ಇಲ್ಲಂತೆ. ಚಕ್ರವರ್ತಿ ಇದ್ದಾಗ ಆ ಚಕ್ರವರ್ತಿಯನ್ನೇ ಸೋಲಿಸ್ತಾರೆ. ನಾನಿರ್ದೆ ವಿದ್ವಾಂಸ ಇದ್ದರೆ ಅವನ ವಿದ್ವಾಂಸಕ್ಕೆ ಇನ್ನೊಬ್ಬ ವಿದ್ವಾಂಸ ಸೃಷ್ಟಿ ಆಗ್ತಾರೆ. ಒಂದಲ್ಲ ಒಂದು ವಿಧದಿಂದ ತನ್ನ ಇದ್ದ ಸ್ಥಿತಿಯನ್ನು ನಿರಂತರವಾಗಿ ಉಳಿಸಿಕೊಂಡವರು ಈ ಪ್ರಪಂಚದೇ ಇಲ್ಲ ಅಂತ ರಾಮದೇವರು ವಸಿಷ್ಠರಿಗೆ ಹೇಳ್ತಾರೆ. ನೀನೇನು ಮಾಡಬೇಕಂತ ಇದ್ದಿ ರಾಮ ಅಂತ ಕೇಳ್ತಾರೆ. ನಾನು ಮತ್ತೆ ಹಿಮಾಲಯಕ್ಕೆ ಹೋಗಿ ಪೂರ್ಣ ತಪಸ್ಸಿನಿಂದ ಪರಬ್ರಹ್ಮನನ್ನು ಕಾಣಬೇಕು, ಮೋಕ್ಷದೊಳಗೆ ಸೇರಬೇಕು ಅಂತ ಹೇಳ್ತಾರೆ. ಮೋಕ್ಷ ಅಂದರೆ ಮೋಹದ ಕ್ಷಯ. ಈ ಜಗತ್ತಿನಲ್ಲಿರುವಂಥ ಎಲ್ಲ ಮೋಹಗಳನ್ನು ಬಿಟ್ಟು, ಶರೀರ ಭಾವನೆಯನ್ನು ಬಿಟ್ಟು, ಪಂಚಪ್ರಾಣಗಳನ್ನು ತನ್ನ ಸ್ವಾಧೀನವಾಗಿ ಇಟ್ಟುಕೊಂಡು ನಿರಂತರ ಪ್ರಾಣಾಯಾಮಿಯಾಗಿ ಆ ಪೂರ್ಣ ಬ್ರಹ್ಮನೇ ತಾನಾಗೋದು. ತನ್ನಲ್ಲಿರುವಂಥ ಆ ಸಣ್ಣ ಆತ್ಮ ಇದೆಲ್ಲ ವೈಡನ್ ವಿಕಾಸ ಮಾಡುವುದೇ ಆ ಭಗವಂತನ ಕಡೆಗೆ ಹೋಗತಕ್ಕಂಥ ಅದನ್ನೇ ಆಧ್ಯಾತ್ಮ ವೇದಾಂತ. ಆದಿ ಟವರ್ಸ್ ದಿ ಆತ್ಮನ ಕಡೆಗೆ ಹೋಗತಕ್ಕಂಥ ದಾರಿ ವೇದದ ಅಂತಿಮ ಭಾಗ ಉಪನಿಷತ್ತು ಅಂತ ಹೇಳಿದೆ. ಅಂಥ ಒಂದು ಚಿಂತನೆಯನ್ನು ಈಗ ಇಲ್ಲಿ ರಾಮ ಮತ್ತು ವಸಿಷ್ಠರು ಮಾಡ್ತಾರೆ. ಪ್ರಾಯಶಃ ಆ ಗ್ರಂಥ ಹೆಚ್ಚು ಪ್ರಚಲಿತ ಇಲ್ಲ. ಯಾಕೆಂದರೆ ಭಾರತದಲ್ಲಿ ಯಾರು ಯೋಗ ವಾಸಿಷ್ಠವನ್ನು ಹೆಚ್ಚು ಅಧ್ಯಯನ ಮಾಡ್ತಾನೆ ಅವನು ಕಂಪ್ಲೀಟ್ ವಿರಕ್ತನಾಗ್ತಾನೆ, ಸಂಸಾರವನ್ನು ಬಿಟ್ಟು ಬಿಡ್ತಾನೆ ಎಂಬ ಭಯದಿಂದ ಅದನ್ನು ಹೆಚ್ಚು ಪ್ರಚಲಿತಗೊಳಿಸಿಲ್ಲ ಯೋಗ ವಾಸಿಷ್ಠವನ್ನು. ಈಗ ಯೋಗ ವಾಸಿಷ್ಠದಲ್ಲಿ ಮಧ್ಯದಲ್ಲಿಂದ ಒಂದು ಘಟನೆ ಬರ್ತದೆ. ಉಜ್ಜಯಿನಿ ಮಾಳವದಲ್ಲಿ ಗಂಡ ಹೆಂಡತಿ ಇಬ್ಬರು ರಾಜರಿದ್ದಾರೆ. ಶಿಖಿಧ್ವಜ, ಚೂಡಲಾರಾಣಿ ಅಂತ ಅವರ ಹೆಸರು. ಶಿಖಿಧ್ವಜ ಅಂದರೆ ಉಜ್ಜಯಿನಿಯ ಮಾಲವದ ರಾಜ ಇದ್ದಾನೆ, ಒಳ್ಳೆಯ ದೈವಭಕ್ತನಿದ್ದಾನೆ. ಹೆಂಡತಿ ಚೂಡಲಾರಾಣಿ ಕೂಡ ಸಾಧ್ವಿಯಾಗಿ ಪತಿರೋತೆಯಾಗಿ ಧ್ಯಾನ ತಪಸ್ಸು ಅನುಷ್ಠಾನವನ್ನು ಮಾಡ್ತಾ ದೇವರ ಕೈಕರಲ್ಲಿ ಹೆಚ್ಚು ದಿನವನ್ನು ತೆಗಿತಾ ಇದ್ದಾಳೆ. ಈಗ ಗಂಡನಿಗೆ ಗೊತ್ತಿಲ್ಲದೆ ಕೂಡ ಅಮೋಘ ಸಾಧನೆಯನ್ನು ಮಾಡಿದ್ಲು. ಇವಳ ಮುಖದಲ್ಲಿ ವಿಶೇಷವಾದಂಥ ಒಂದು ಆಕರ್ಷಣಾ ಶಕ್ತಿ ತೇಜಸ್ಸನ್ನು ಕಂಡು ಒಂದು ದಿವಸ ಗಂಡ ಹೇಳ್ತಾನೆ, ಏನಮ್ಮ ಅಮೃತಪಾನ ಮಾಡಿದ್ದೀಯಾ, ನಿನ್ನ ಮುಖದಲ್ಲಿ ಬಹಳ ತೇಜಸ್ಸು ಕಾಣ್ತಾ ಇದೆ ಅಂತ. ಆಗ ಅವಳು ಹೇಳ್ತಾಳೆ, ನೋಡಿ ಸ್ವಾಮಿ, ಈ ಪ್ರಪಂಚದಲ್ಲಿ ಬರ್ತಕ್ಕಂಥ ಅಧಿಕಾರ ಸಂಪತ್ತು ಕೀರ್ತಿ ಎಲ್ಲ ನಶ್ವರವಾಗಿದೆ.
ಅದು ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಂತೆ ಗೊತ್ತಿಲ್ಲ. ನಾವು ಚಕ್ರವರ್ತಿಗಳು ಬೇಕಷ್ಟು ಸಂಪತ್ತಿದೆ, ಆದರೆ ಅದರ ಆಚೆ ಒಂದಿದೆಯಲ್ಲ ಅದು ಪರಮಾತ್ಮ ನಾನು ಸಂದಿಂದಲೇ ತಿಳ್ಕೊಂಡವಳು. ನಿಮ್ಮ ರಾಣಿಯಾಗಿ ಇದ್ದರೂ ಕೂಡ ಅದರ ಮಧ್ಯೆ ಏನು ಕೆಸರಿಗೆ ನೀರಿಗೆ ಅಂಟದ ಕಮಲದಂತೆ ನಾನಿದ್ದೆ ಅಂತೆ ಆ ರಾಣಿ ಹೇಳ್ತಾಳೆ. ಅವಳ ಮುಖದ ತೇಜಸ್ಸು ಕಂಡು ರಾಜನೇ ಬೆರಗಾಗ್ತಾನೆ. ಏನು ಅಂತೆ ಕಾರಣ ಇವಳು ಕೂಡ ಹೇಳುವುದಿಲ್ಲ. ಆದರೆ ಒಂದು ಮಾತು ಹೇಳ್ತಾಳೆ, ಈ ಪ್ರಪಂಚ ನಶ್ವರ ಅಂತೆ ಗೊತ್ತಿದ್ದು ಸ್ವಾಮಿ, ನಿರಂತರ ನಾನು ಭಗವದ್ಭಕ್ತಿಯಲ್ಲಿ ನಾನು ಲೀನನಾಗ್ತಾ ಇದ್ದೆ ಅಂತೆ. ದಿನ ರಾತ್ರಿ ಬಹುತೇಕ ಸಮಯ ಇರ್ಬೋದು, ಗಂಡ ಇಲ್ಲದ ಸಮಯ ಇರ್ಬೋದು, ಸಮಯ ನೋಡಿಕೊಂಡು 1 ಗಂಟೆ 2 ಗಂಟೆ 3 ಗಂಟೆ 5 ಗಂಟೆ ಕಲ್ಲಿನ ಹಾಗೆ ಕೂರ್ತಿದ್ದು ಅವಳಿಗೆ ಭಗವತ್ ಪ್ರಾಪ್ತಿಯ ಸಿದ್ಧಿ ಆಯಿತು. ಈಗ ಆಕಾಶ ಗಮನಗಳಿರ್ಬೋದು, ನೀರಿನ ಒಳಗೆ ಹೋಗುವುದಿರ್ಬೋದು, ಕಲ್ಲಿನ ಒಳಗೆ ಹೋಗುವುದಿರ್ಬೋದು, ಭೂತ ಪ್ರೇತ ಪಿಶಾಚಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಗಂಧರ ಇರ್ಬೋದು, ಕಿನ್ನರ ಕಿಂಪುರುಷ ಇರ್ಬೋದು, ಇವರ ಭಾಷೆಗಳು ಕೂಡ ಇವಳಿಗೆ ಅಭ್ಯಾಸ ಆಯಿತು. ಹಾಗೆ ತುಂಬ ಸಮಯ ರಾಜ್ಯಭಾರವನ್ನು ಮಾಡುತ್ತಾ ಮಾಡುತ್ತಾ ರಾಜನ ಹತ್ರ ಕೂಡ ಹೇಳ್ತಾಳೆ, ನೀವು ಸ್ವಲ್ಪ ಹೆಚ್ಚು ಅಧ್ಯಾತ್ಮದ ಕಡೆಗೆ ಬರಬೇಕು ಅಂತೆ. ಆಗ ಅವನು ಹೇಳ್ತಾನೆ, ನೋಡು ರಾಣಿ, ನಾಗೆ ಇನ್ನೂ ಕೂಡ ನಾವು ಯುವಕರಾಗಿದ್ದೇವೆ, ಈ ಪ್ರಪಂಚದ ಸುಖವನ್ನು ಅನುಭವಿಸಬೇಕು ಅಂತೆ. ಆಗ ರಾಣಿ ನೆಗಾಡ್ತಾಳೆ, ಸ್ವಾಮಿ ಇನ್ನೂ ಕೂಡ ನೀವು ಇಷ್ಟೆಲ್ಲ ತಿಳಿದವರು ಮತ್ತು ಕೂಡ ಈ ಪ್ರಪಂಚದ ಸುಖದ ಕಡೆ ನೀವು ಇನ್ನೂ ಆಲೋಚನೆ ಮಾಡ್ತಾ ಇದ್ದೀರಲ್ವ ಅಂತೆ. ರಾಣಿ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ವಿಚಾರ ಇದೆ, ಹಣ್ಣಾದ ಹಣ್ಣನ್ನೇ ಕೀಳಬೇಕು, ತಿನ್ನಬೇಕು, ಅದಕ್ಕೆ ರುಚಿ ಜಾಸ್ತಿ ಅಂತೆ. ಅದಕ್ಕೆ ಕಲ್ಲೊಡೆದು ಮತ್ತೆ ಅದನ್ನು ಹಣ್ಣು ಮಾಡಿದ್ರೆ ಅದು ಹುಳ ಆಗ್ತದೆ ಅಂತೆ. ಹಾಗೆ ರಾಣಿ ಕೂಡ ಸ್ವಲ್ಪ ಕಾಯ್ತಾಳೆ. ಇನ್ನಷ್ಟು ವರ್ಷ ಆದಾಗ, ಒಂದು 10 ವರ್ಷ ಆದಾಗ ಈಗ ರಾಜನೇ ಹೇಳ್ತಾಳೆ, ನೋಡಮ್ಮ ರಾಜ್ಯಭಾರ ಮಾಡಿ ನನಗೆ ಸಾಕಾಯಿತು, ಇನ್ನು ಸ್ವಲ್ಪ ಭಗವತ್ ಪ್ರಾಪ್ತಿಗಾಗಿ ನಾನು ವಿಂಧ್ಯಾಚಲಕ್ಕೆ ಹೋಗ್ತೇನೆ, ತಪಸ್ಸು ಮಾಡ್ತೇನೆ ಅಂತೆ. ಆಗ ರಾಣಿಯ ಮನಸ್ಸಿನಲ್ಲಿ ಕೂಡ ಇತ್ತು. ಅವಳು ಹೇಳ್ತಾಳೆ, ನೀವು ಅಲ್ಲಿ ಯಾಕೆ ಹೋಗೋದು, ಇಲ್ಲೇ ಮಾಡ್ಬೋದಂತ. ಇಲ್ಲ ಇಲ್ಲ, ಇದೆಲ್ಲ ಬಂಧನಕಾರಿ ಅಂತ ಹೇಳ್ತಾನೆ. ಅರಮನೆ ರಾಜಪೀಠ ಇದೆಲ್ಲ ಬಂಧನಕಾರಿ ಅಂತೇಳಿ ಚರ್ಚೆ ಮಾಡ್ತಾನೆ. ಆವತ್ತು ರಾಣಿ ಮಲಗಿದಾಗ ರಾತ್ರಿ ಎದ್ದು ಹೊರಡ್ತಾನೆ ಮನೆ ಬಿಟ್ಟು. ತನಗೆ ಬೇಕಾದಂಥ ಕೆಲವು ಬಟ್ಟೆಗಳು, ಆಸನ ಇರ್ಬೋದು, ಕಮಂಡಲ ಇರ್ಬೋದು, ದಿನನಿತ್ಯದ ವಸ್ತು ಒಬ್ಬ ಸನ್ಯಾಸಿಗೆ ಎಷ್ಟು ಬೇಕು ಅಂತ ತಗೊಂಡು ರಾಣಿ ಹತ್ರ ಹೇಳಿದೆ, ಸೀದಾ ವಿಂಧ್ಯಾಚಲಕ್ಕೆ ಹೋಗಿ ಅಲ್ಲಿ ತನ್ನ ಕೆಲಸದವರಿಂದೆಲ್ಲ ಬೇಕಾದ ವ್ಯವಸ್ಥೆಯನ್ನು, ಕುಟೀರವನ್ನೆಲ್ಲ ನಿರ್ಮಾಣ ಮಾಡ್ತಾನೆ. ತಪಸ್ಸಿಗೆ ಕೂತಿದ್ದಾನೆ. ಸ್ವಲ್ಪ ದಿವಸ ಬಿಟ್ಟು ರಾಣಿಗೆ ಗೊತ್ತಾಯಿತು. ಸ್ವಲ್ಪ ದಿವಸ ಬಿಟ್ಟು ಆಕಾಶಗಮನ ವಿದ್ಯೆಯಿಂದ ಬರ್ತಾಳೆ. ಬಂದು ನೋಡ್ತಾಳೆ, ಶುರು ಆಗಿದೆ ತಪಸ್ಸು, ಗಂಡಂದು ಪರ್ಣಕುಟೀರ ಆಗಿದೆ. ಹಾಗೆ ಹೋಗಿ ಮತ್ತೆ ತುಂಬ ವರ್ಷ ಹೋಯಿತು. ತುಂಬ ವರ್ಷ ಸುಮಾರು ಇಲ್ಲಿ ರಾಣಿ ಏನು ಮಾಡಿದ್ದಾಳೆ ಅಂತೆ, ನಮ್ಮ ಗಂಡ ಪ್ರವಾಸಕ್ಕೆ ಹೋಗಿದ್ದಾರೆ, ತೀರ್ಥಕ್ಷೇತ್ರ ದರ್ಶನಕ್ಕೆ ಹೋಗಿದ್ದಾರೆ ಅಂತೆ ಮಂತ್ರಿಗಳಿಗೆ ಹೇಳ್ತಾಳೆ. ಅವಳಿ ರಾಜ್ಯಭಾರವನ್ನು ಮಾಡ್ತಾಳೆ. ಬರೋಬ್ಬರಿ 18 ವರ್ಷ ಆ ರಾಣಿ, ಚೂಡಲ ರಾಣಿ ಉಜ್ಜಯಿನಿಯ ರಾಜ್ಯಭಾರವನ್ನು ಮಾಡ್ತಾಳೆ. ಇನ್ನೊಂದು ಸಲ ಅವಳಿಗೆ ನೆನಪಾಯಿತು, ನನ್ನ ಗಂಡ ಹೇಗಿದ್ದಾರೆ ನೋಡಿ ಬರೋಣ ಅಂತ ಹೋಗ್ತಾಳೆ. ಆಕಾಶಗಮನ ವಿದ್ಯೆಯಿಂದ ಬಂದು ಇಳಿಯುವಾಗ ಹೆಂಡತಿಯಾಗಿ ಬರುವುದಿಲ್ಲ, ಒಬ್ಬ ಸುಂದರ ತರುಣ ಸನ್ಯಾಸಿಯ ರೂಪದಿಂದ ಗಂಡನೆದುರು ಹಾಜರಾಗ್ತಾಳೆ. ಆ ಸುಂದರ ತರುಣ ಸನ್ಯಾಸಿಯನ್ನು ಕಂಡು ಈ ರಾಜ ಆಕರ್ಷಣನಾಗಿ, ಪ್ರಭು ನೀನು ಯಾರು, ನಿನ್ನ ತೇಜಸ್ಸು ನೋಡುವಾಗ ದೇವಲೋಕದಿಂದ ಬಂದಂಥ ದೇವಋಷಿಯಾಗಿ ಕಾಣ್ತದೆ. ಇಲ್ಲ, ನಾನು ದೇವಋಷಿ ಒಬ್ಬ ಪುತ್ರ, ನಾರದನ ಸಾಕು ಪುತ್ರ ಅಂತ ಹೇಳ್ತಾನೆ. ನನ್ನ ಹೆಸರು ಕುಂಭ ಅಂತ ಹೇಳ್ತಾನೆ. ಭಾಳ ಸಂತೋಷ ಆಯಿತು. ಪಾದಪೂಜೆ ಎಲ್ಲ ಮಾಡಿದರು. ಮಾಡಿ ನಾನು ದಿವ್ಯಜ್ಞಾನದ ಹೇಳಬಲ್ಲೆ, ನೀನು ಮಾಳವದ ಉಜ್ಜಯಿನಿಯ ರಾಜ ಶಿಖಿಧ್ವಜ ಅಲ್ವನೇ, ಚೂಡಲ ರಾಣಿಯ ಗಂಡ ಅಲ್ವಾ ಅಂತ ಕೇಳ್ತಾನೆ ಕುಂಭ. ಹೌದು ಸ್ವಾಮಿ, ನೀನು ತ್ರಿಕಾಲದರ್ಶಿದ್ದೆ ಅಲ್ವಾ? ಹೌದು. ನಿನ್ನ ಪರಿಸ್ಥಿತಿ ಏನು, ಎಷ್ಟು ವರ್ಷದಿಂದಲೂ ನಿನಗೇನು ಜ್ಞಾನ ಬರಲಿಲ್ಲ? ಹೌದು ಸ್ವಾಮಿ, ನಾನು ಎಲ್ಲ ಬಿಟ್ಟಿದ್ದೇನೆ, ಆದರೆ ನನಗೆ ಜ್ಞಾನ ಬರಲಿಲ್ಲ. ಏನು ಬಿಟ್ಟಿದ್ದೆ ನೀನು? ಅರಮನೆ ಬಿಟ್ಟಿದ್ದೇನೆ, ನನ್ನ ಹತ್ರ ಇರೋದು ಏನಿಲ್ಲ, ಒಂದು ಸ್ವಲ್ಪ ಲಂಗೋಟಿ ಬಟ್ಟೆಗಳು ಮತ್ತು ನನ್ನ ದಂಡ ಕಮಂಡಲ ಇರ್ಬೋದು, ಒಂದು ಕೃಷ್ಣ ಇದುಂಟಲ್ವಾ ನಮ್ಮ ಜಿಂಕೆಯ ಚರ್ಮ ಸಾಧನೆಗೆ ಇರ್ಬೋದು, ಇಷ್ಟೇ ಇರುವುದು, ಮತ್ತೆ ಎಲ್ಲ ಬಿಟ್ಟಿದ್ದೇನೆ ನಾನು. ನೀನು ಬಿಟ್ಟಿದ್ದೇನೆ ಏನೇನಯ್ಯ, ಇದನ್ನು ಕೂಡ ಇಟ್ಕೊಂಡಿದ್ದೆ ಅಂತೆ ಅಮ್ಮ. ಇದು ಸನ್ಯಾಸಿ ಹೇಳ್ತಾನೆ ಕುಂಭ. ಚೂಡಲ ರಾಣಿಯ ಇನ್ನೊಂದು ರೂಪದ ಸನ್ಯಾಸಿ ರೂಪದ ಕುಂಭ ಸನ್ಯಾಸಿ ಹೇಳ್ತಾನೆ, ನೀನು ಏನನ್ನೂ ಬಿಡಲಿಲ್ಲ ಮನಸ್ಸಿಂದ, ಬಿಟ್ಟಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಹೇಳುವಾಗ ಇವನಿಗೆ ಪುನಃ ಸಿಟ್ಟು ಬಂದು ತನ್ನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಒಂದು ರಾಶಿ ಹಾಕಿದ, ಲಂಗೋಟಿ ಸಮೇತ ರಾಶಿ ಹಾಕಿ ಬೆಂಕಿ ಹಾಕಿದ. ಈಗ ನನ್ನಲ್ಲಿ ಏನೂ ಇಲ್ಲ ನೋಡು ಸ್ವಾಮಿಯೇ, ನಾನೊಬ್ಬ ವಿಕಾರರಹಿತ ವ್ಯಕ್ತಿಯಾಗಿದ್ದೇನೆ ಅಂತೆ. ಆಗ ಆ ಕುಂಭ ಹೇಳ್ತಾನೆ, ನಿನ್ನಲ್ಲಿ ಏನು ಇಲ್ಲ ಅಂತ ಹೇಳ್ತೀಯಲ್ಲ, ನಿನ್ನ ಮನಸ್ಸಿನಲ್ಲಿ ಇನ್ನೂ ತುಂಬಿದೆ, ಪೂರ್ಣ ಹೋಗಲಿಲ್ಲ. ನನ್ನ ರಾಜ್ಯ, ನನ್ನ ಕುಟೀರ, ನನ್ನ ವಸ್ತುಗಳು ಅಂತ ಎಲ್ಲ ಮನಸ್ಸಿನಲ್ಲಿ ಇತ್ತಲ್ವಾ? ಆದ ಕಾರಣ ನಿನ್ನ ಮನಸ್ಸಿನಲ್ಲಿರುವಂಥ ಕಸಗಳು ಹೊರಗೆ ಹೋಗದಿದ್ದರೆ ನಿನ್ನ ಮನೆಯಲ್ಲಿದ್ದರೂ, ಮಠದಲ್ಲಿದ್ದರೂ, ಆಶ್ರಮದಲ್ಲಿದ್ದರೂ, ಕಾಡಿನಲ್ಲಿದ್ದರೂ ಪ್ರಯೋಜನ ಆಗುವುದಿಲ್ಲ. ಮೊದಲು ನಿನ್ನ ಮನಸ್ಸನ್ನು ನೀನು ಖಾಲಿ ಮಾಡಬೇಕು.
ಇನ್ನೂ ಕೂಡ ನಿನಗೆ ಭಾವನೆ ಇದೆ. ಹಾಗಾದರೆ ಈ ಒಂದು ಶರೀರ ಇದ್ದೆ, ಈ ಶರೀರವನ್ನು ಕೂಡ ನಾನೀಗ ಕೆಳಗೆ ಹಾರಿ ತ್ಯಾಗ ಮಾಡ್ತೇನೆ. ದೊಡ್ಡ ಪ್ರಪಾತ ಇತ್ತು ನೀರಿಗೆ. ಅದಕ್ಕೆ ಕುಂಭ ಹೇಳ್ತಾನೆ, ಈ ಶರೀರ ಏನು ಮಾಡಿದೆ, ಶರೀರಕ್ಕೆ ಯಾಕೆ ಅನ್ಯಾಯ ಮಾಡ್ತಿ? ಈ ಶರೀರವನ್ನು ಇಟ್ಕೊಂಡೇ ಅಲ್ವಾ ನೀನು ಮೋಕ್ಷವನ್ನು ಸಾಧಿಸಬೇಕು, ಭಗವತ್ ಪ್ರಾಪ್ತಿಯನ್ನು ಮಾಡಬೇಕು ಅಂತೆ ಆ ಕುಂಭರೂಪದ ಸನ್ಯಾಸಿ ಹೇಳ್ತಾನೆ. ಆಗ ಸ್ವಾಮಿ ನೀನೇ ನನಗೆ ಗುರುವಾಗಬೇಕು, ನನಗೆ ಪೂರ್ಣ ಜ್ಞಾನ ಇಲ್ಲ ಅಂತೆ ಈಗ ಶಿಖಿಧ್ವಜ ಹೇಳ್ತಾನೆ. ಯಾರ ಹತ್ರ? ತನ್ನ ರೂಪ ಬದಲಾವಣೆ ಮಾಡಿದಂಥ ತನ್ನ ಹೆಂಡತಿ ಚೂಡಲ ರಾಣಿಗ ಕುಂಭ ಮಹರ್ಷಿ ದೊಡ್ಡ ಋಷಿಯ ರೂಪದಲ್ಲಿ ಇದ್ದಾಳೆ ಗಂಡನ ಎದುರು. ನಾನು ಹೇಳುವುದನ್ನು ನೀನು ಸರಿಯಾಗಿ ಪಾಲಿಸುವುದಿದ್ದರೆ ನಿನಗೆ ದೀಕ್ಷೆಯನ್ನು ಕೊಡಬಲ್ಲೆ ಅಂತ ಹೇಳ್ತಾರೆ. ಯಾರೆಂದರೆ ಅದಕ್ಕೆ ಸಮರ್ಥ ಅಧಿಕಾರಿ ಅಲ್ಲದವನಿಗೆ ದೀಕ್ಷೆ ಕೊಡಬಾರದು ಅಂತ ಇದೆ ಸನ್ಯಾಸದಲ್ಲಿ. ಆಧ್ಯಾತ್ಮ ಇರ್ಬೋದು, ಭಗವತ್ ಪ್ರಾಪ್ತಿಯ ವಿಚಾರ ಇರ್ಬೋದು, ಅವನು ಸರಿಯಾದ ಅಧಿಕಾರಿಯಾಗಿರಬೇಕು ಅಂತೆ. ಆಗ ಅವನು ಹೇಳ್ತಾನೆ, ಸ್ವಾಮಿ ನಿನ್ನ ಏನು ಆದೇಶ ಉಂಟು ನಾನು ಖಂಡಿತ ಅದನ್ನು ಪಾಲಿಸ್ತೇನೆ ಅಂತೆ ದೀಕ್ಷೆಯನ್ನು ಕೊಡ್ತಾನೆ. ಪ್ರಾಣಗಳನ್ನೆಲ್ಲ ಯಾವ ರೀತಿಯಲ್ಲಿ ತಂದು ಅಪಾನವನ್ನು ಪ್ರಾಣ ಹೇಗೆ ಮಾಡಬೇಕು, ಪ್ರಾಣವನ್ನು ಊರ್ಧ್ವರೇತನಾಗಿ ತೆಗೆದು ಆಜ್ಞಾದಲ್ಲಿಸಿ ನಿಲ್ಲಿಸಿ ಆಜ್ಞಾದಿಂದ ಶಾಸ್ತ್ರವರೆಗೆ ತರ್ತಕ್ಕಂಥ ಎಲ್ಲ ಅಂತರ್ಕುಂಭಕಗಳಿರ್ಬೋದು, ಬೈರುಕುಂಭಕಗಳಿರ್ಬೋದು, ಮಹಾಬಂಧಗಳಿರ್ಬೋದು, ಯೋಗದಲ್ಲಿ ಅಲ್ಟಿಮೇಟ್ ಎತ್ತರೆತ್ತರದ ಯಾವ ಸಾಧನೆಗಳುಂಟು ಅದನ್ನೆಲ್ಲ ಕುಂಭ ಮಹರ್ಷಿ ಈಗ ಶಿಖಿಧ್ವಜನಿಗೆ ಕೊಟ್ಟಿದ್ದಾನೆ. ಈಗ ಕೆಲವೇ ದಿನದಲ್ಲಿ ಈ ಶಿಖಿಧ್ವಜ ಸಮಾಧಿಸ್ಥನಾದ, ಸಮಾಧಿಯನ್ನು ಹೇರಿದ. ಈಗ ಚೂಡಲ ರಾಣಿ ಗೊತ್ತಾಯಿತು, ನನ್ನ ರಾಜ್ಯವನ್ನು ನೋಡಿ ಬರ್ತೇನೆ ಅಂತ ಆಕಾಶ ಗಮನ ವಿದ್ಯೆಯಿಂದ ಮತ್ತೆ ಉಜ್ಜಯಿನಿಗೆ ಬರ್ತಾಳೆ. ಬಂದು 3 ದಿವಸ ಆಗ ಪುನಃ ನೆನಪಾಯಿತು, ನನ್ನ ಗಂಡ ಯಾವ ಸ್ಥಿತಿಯಲ್ಲಿದ್ದಾನಂತೆ ಪುನಃ ಬರ್ತಾನೆ. ವಿಂಧ್ಯಾಚಲಕ್ಕೆ ಬಂದಾಗ ಸಮಾಧಿಯಲ್ಲಿ ಕೂತಿದ್ದಾನೆ, ಅಲ್ಲಾಡುವುದಿಲ್ಲ, ಪೂರ್ಣ ಬೆಂಕಿ ರೂಪದಿಂದ ಇದ್ದಾನೆ ಈಗ ಶಿಖಿಧ್ವಜ. ಮತ್ತೆ ಅವನ ಪರೀಕ್ಷೆ, ಅವನನ್ನು ಎಬ್ಬಿಸಬೇಕು ಅಂತ ಆಯಿತು. ಇವನು ಹೀಗೆ ಇದ್ದರೆ ಇನ್ನು ಸಮಾಧಿ ಶರೀರ ಬಿದ್ದು ಬಿಡ್ತದೆ ಅಂತೇಳಿ ಓಂಕಾರ ನಾದ ಶಂಕನಾದ ಎಲ್ಲ ಮಾಡ್ತಾರೆ. ಆಹಾ, ಅಲ್ಲಾಡುವುದಿಲ್ಲ, ದೀರ್ಘ ಸಮಾಧಿ ಆಗಿದೆ. ಮತ್ತೆ ಸೂಕ್ಷ್ಮ ರೂಪದಿಂದ ಅವನ ಶರೀರದ ಒಳಗೆ ಹೋಗಿ ಹೃದಯವನ್ನು ಅಲ್ಲಾಡಿಸ್ತಾಳೆ. ಆಗ ಜಾಗೃತನಾಗ್ತಾನೆ. ಜಾಗೃತನಾಗಿ ಮತ್ತೆ ನಮಸ್ಕಾರವನ್ನು ಮಾಡ್ತಾನೆ. ಈಗ ಈ ಕುಂಭ ಋಷಿಗೆ ತನ್ನ ಗಂಡನನ್ನು ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಆಯಿತು. ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಆಗಿ ಮರುದಿವಸ ಬಂದು ಹೇಳ್ತಾನೆ, ರಾಜ ನನಗೊಂದು ದಾರಿಯಲ್ಲಿ ಒಂದು ಶಾಪ ಸಿಕ್ಕಿತು. ಈಗ ಬರುವಾಗ ದುರ್ವಾಸರು ಸಿಕ್ಕಿದ್ರು. ದುರ್ವಾಸರ ಎಲ್ಲ ಒಳ್ಳೆಯ ಬಟ್ಟೆ ಹಾಕಿದ್ರು. ನಿಮ್ಮ ಬಟ್ಟೆಯನ್ನು ನೋಡಿ ಒಂದು ಹೆಂಗಸಿನೇ ಸುಂದರ ಹೆಣ್ಣಿನಾಗಿ ನೀವು ಕಾಣ್ತೀರಿ ಅಂತ ಹೇಳಿದೆ. ಆಗ ಸಿಟ್ಟಿನಲ್ಲಿ ನೀನು ರಾತ್ರಿ ನನಗೆ ಹೆಣ್ಣಾಗುವಂತ ಶಾಪ ಕೊಟ್ಟರು ಅಂತ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡ್ತಾನೆ. ಯಾರು? ಕುಂಭ. ಚೂಡಲ ರಾಣಿಯ ರೂಪದ ಕುಂಭ ಹೇಳ್ತಾನೆ ಯಾರ ಹತ್ರ? ಶಿಖಿಧ್ವಜನ ಹತ್ರ. ನನಗೊಂದು ಶಾಪ ಬಂದಿದೆ, ರಾತ್ರಿ ಹೊತ್ತಿನಲ್ಲಿ ನನ್ನ ಹೆಣ್ಣಾಗುವಂಥ ಶಾಪ ಬಂದಿದೆ ದುರ್ವಾಸರಿಂದ. ಈಗ ಶಿಖಿಧ್ವಜ ಹೇಳ್ತಾನೆ, ನೀನು ಹೆಣ್ಣಾದ್ರೆ ಏನಪ್ಪ, ಗಂಡಾದ್ರೆ ಏನು, ಅದರಲ್ಲಿ ಏನು ವ್ಯತ್ಯಾಸ? ಪರಬ್ರಹ್ಮಗೆ ವಿಚಾರ ಬಂದಾಗ ಹೆಣ್ಣು ಗಂಡೆಂಬ ವಿಚಾರ ಇಲ್ಲ ಅಂತೆ, ನಿನಗೆ ಯಾಕೆ ಅದರ ಭಯ ಅಂತ ಹೇಳ್ತಾನೆ. ಗಂಡನನ್ನು ಮತ್ತೆ ಪರೀಕ್ಷೆ ಮಾಡಬೇಕು, ಎಷ್ಟು ಗಟ್ಟಿಯಾಗಿದ್ದಾನೆ ಅಲ್ವಂತೆ ಚೂಡಲ ರಾಣಿಯ ಅಪೇಕ್ಷೆ. ಒಂದು ದಿವಸ ರಾತ್ರಿ ಸುಂದರ ಶ್ರೀ ಆಗ್ತಾನೆ, ಬಂದು ಹೇಳ್ತಾನೆ ನನಗೆ ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಪೇಕ್ಷೆ ಉಂಟು ಅಂತೆ. ಆಗ ಶಿಖಿಧ್ವಜ ಹೇಳ್ತಾನೆ, ಅಯ್ಯ ಮದುವೆ ಆಗುವುದರಿಂದ ಏನು, ಆಗದಿದ್ದರೆ ನನಗೆ ಒಂದು ಅರ್ಥ ಆಗುವುದಿಲ್ಲ. ನೀನೇ ನನಗೆ ದೀಕ್ಷೆ ಕೊಟ್ಟವ, ಆದ ಕಾರಣ ನೀನು ನನಗೆ ಕುಂಭ ಋಷಿಯ ರೂಪದಲ್ಲಿ ಕಾಣಲಿಕ್ಕೆ ಸೌಂದರ್ಯ ಆನಂದ. ನಿನ್ನ ಈ ಮದನಿಕೆ ಎಂಬ ಹೆಸರಿಟ್ಟುಕೊಂಡು ಬಂದಿದ್ದಾನೆ. ನಿನ್ನ ಈ ರೂಪ ನನಗೆ ಅಷ್ಟು ಆಸಕ್ತಿ ಇಲ್ಲ ಅಂತ. ನಿನಗೆ ಅಪೇಕ್ಷೆ ಉಂಟು ಅಂತಾದರೆ ನೀನು ನನಗೆ ಗುರು ಇದ್ದವ, ಆದ ಕಾರಣ ಮದುವೆ ಮಾಡ್ಕೋ ಅಂತ ಹೇಳ್ತೇನೆ. ಅಲ್ಲಿ ಮದುವೆ ಆಗ್ತದೆ. ಮದುವೆ ಆಗಿ ಕೂಡ ಇವ ಪೂರ್ಣಜ್ಞನಾಗಿದ್ದಾನೆ. ಪೂರ್ಣಜ್ಞನಿಗೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಎಲ್ಲ ಹುಳಗಳಾಗಿ ಕಾಣ್ತದೆ. ಅದು ಮನುಷ್ಯರೇ ಇರ್ಬೋದು, ಈ ಪ್ರಪಂಚವೇ ಒಂದು ಇರುವೆಯಾಗಿ ಕಾಣ್ತದೆ. ಪೂರ್ಣಜ್ಞನಾದವನಿಗೆ ಎಲ್ಲವೂ ಆತ್ಮ ಅಂತ ಇಷ್ಟೇ ಕಾಣ್ತದೆ. ಹಾಗೆ ಇಲ್ಲಿ ಶಿಖಿಧ್ವಜ ಪೂರ್ಣನಾಗಿದ್ದಾನೆ. ಈಗ ಮದನಿಕೆ ಕೂಡ ಅವನಿಗೆ ಎಷ್ಟು ಸುಂದರವಾದ ಹುಡುಗಿ ಕೂಡ ಹುಡುಗಿಂತೆ ಕಾಣುವುದಿಲ್ಲ. ಮತ್ತೊಂದು ಪರೀಕ್ಷೆ ಹಚ್ಚಬೇಕು ಅಂತೇಳಿ ಈ ಮದನಿಕೆ ಇನ್ನೊಂದು ಅಲ್ಲಿ ವಿಟ ಪುರುಷನನ್ನು ನಿರ್ಮಿಸ್ತಾಳೆ ಆಶ್ರಮದ ಎದುರು. ಆ ವಿಟ ಪುರುಷನೊಟ್ಟಿಗೆ ಇವರು ವಯ್ಯಾರ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಶಿಖಿಧ್ವಜನಿಗೆ ಸಿಟ್ಟಾಗಲಿ, ನಾನು ಮದುವೆ ಆದಂಥ ಹುಡುಗಿ ಇನ್ನೊಬ್ಬನೊಟ್ಟಿಗೆ ಇರ್ತಾರೆ ಅಲ್ವಾ ಅಂತೆ ಭಾವನೆ ಹೇಗುಂಟೆ ಪರೀಕ್ಷೆ ಮಾಡುವಂತೆ ಈ ರಾಜ ಇನ್ನೊಂದು ಹುಡುಗಿ ಒಟ್ಟಿಗೆ ಇರ್ತಾರೆ. ಯಾರು? ಮದನಿಕೆ ಇನ್ನೊಂದು ಗಂಡಸನ್ನು ಸೃಷ್ಟಿ ಮಾಡ್ತಾಳೆ. ರಾಜ ನೋಡ್ತಾನೆ, ಬರ್ತಾನೆ, ನಿಶ್ಚಲ ಸ್ಥಿತಿಯಲ್ಲಿದ್ದಾನೆ, ಯಾವುದೇ ವಿಕಾರಗಳಿಲ್ಲ. ಹೀಗೆ ಕೈ ಮಾಡಿಕೊಂಡು ಆರಾಮಾಗಿರಿ, ಆರಾಮ ಇದ್ದೀರಲ್ವ ಅಂತ ಹೇಳ್ತಾನೆ. ಪರಪುರುಷ ತನ್ನ 1 ತಿಂಗಳಲ್ಲಿ ಮದುವೆ ಆದಂಥ ಮದನಿಕೆ ಚೆನ್ನಾಗಿದ್ದೀರಲ್ವ ಅಂತ ಹೆಗಲಿಗೆ ಕೈ ಹಾಕ್ಕೊಂಡು ವಯ್ಯಾರದಲ್ಲಿದ್ದಾರೆ. ಅಷ್ಟೊತ್ತಿಗೆ ಒಂದು ಸಾಯಂಕಾಲವಾಗ ಬಂತು ಮದನಿಕೆ ರಾಜನ ಹತ್ರ. ರಾಜ ಹೇಳಿದ, ಏನಾದರೂ ತೊಂದರೆ ಆಯಿತಾ ನಿಮಗೆ, ಯಾರಾದರೂ ತೊಂದರೆ ಕೊಟ್ಟರೆ ಅಲ್ಲಿ ಅಂತೆ. ಈಗ ಚೂಡಲ ರಾಣಿಗೆ ದೃಢ ಆಯಿತು, ನನ್ನ ಗಂಡ ಪೂರ್ಣನಾಗಿದ್ದಾನೆ, ಇನ್ನು ಅವನನ್ನು ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ ಅಂತ ಗೊತ್ತಾಗ್ತದೆ.
ಆಗ ಮತ್ತೆ ಯಥಾಸ್ಥಿತಿಯಲ್ಲಿ ಪ್ರಕಟ ಆಗಿ ಹೇಳ್ತಾಳೆ, ಪ್ರಭು ಇಷ್ಟರವರೆಗೆ ಬಂದಂಥ ಕುಂಭಋಷಿ ಇರ್ಬೋದು, ಮದನಿಕೆ ಇರ್ಬೋದು, ಅಥವಾ ಜಾರ ಇರ್ಬೋದು, ಇದೆಲ್ಲವೂ ನನ್ನ ಮಾಯೆ. ಆದ ಕಾರಣ ನೀವು ಪೂರ್ಣರಾಗಿದ್ದೀರಿ. ಇನ್ನು ನಾವು ಕಾಡಿನಲ್ಲಿ ಇರುವುದು ಬೇಡ. ನಮಗೆ ಎಷ್ಟು ಆ ಪರಮೇಶ್ವರ ಕೊಟ್ಟಂಥ ಆಯುಷ್ಯ ಉಂಟು. ಮತ್ತೆ ಉಜ್ಜಯಿನಿಗೆ ಅಥವಾ ನಮ್ಮ ಇದಕ್ಕೆ ಮಾಳವ ದೇಶಕ್ಕೆ ಹೋಗೋಣ, ಅಲ್ಲಿ ರಾಜ್ಯಭಾರವನ್ನು ಮಾಡೋಣ ಅಂತೆ. ಮತ್ತು 100 ವರ್ಷ ರಾಜ್ಯಭಾರವನ್ನು ಮಾಡಿ ಮತ್ತು ಯಥಾಸ್ಥಿತಿ ಭಗವಂತನ ಪಾದವನ್ನು ಸೇರಿದರು. ಇದರಲ್ಲಿ ಏನನ್ನು ಸೂಚಿಸಿದೆ ಅಂದರೆ, ಭಗವತ್ ಪ್ರಾಪ್ತಿ ಅಥವಾ ದೈವಿ ಸಾಕ್ಷಾತ್ಕಾರ ಅಥವಾ ಒಳ್ಳೆಯದನ್ನು ಮಾಡಬೇಕಾದ್ರೆ ನೀವು ಕಾಡಿಗೆ ಹೋಗಬೇಕು ಅಂತಿಲ್ಲ. ನಮ್ಮ ಶಾಸ್ತ್ರಗಳು ಏನು ಹೇಳ್ತದೆ, ಮನಸ್ಸಿನ ಒಳಗಿಂದ ತ್ಯಾಗ ಮಾಡಬೇಕು, ಹೊರಗೆ ಇದ್ದರೂ ಏನೂ ಆಗುವುದಿಲ್ಲಂತೆ. ಇನ್ನೂ ಅನೇಕ ಕತೆ ಹೇಳಿದ್ದೇನೆ ನಾನು. ಒಂದೊಮ್ಮೆಗೆ ಒಬ್ಬ ಸೂಫಿ ಸಂತನಾಗ್ತಾನೆ, ಒಬ್ಬ ರಾತ್ರೋರಾತ್ರಿ ಅವನಿಗೆ ದೈವ ದರ್ಶನ ಆಗ್ತದೆ. ಮತ್ತು ಧರ್ಮ ಪ್ರಚಾರಕ್ಕಂತ ಈಗ ನಾವು ಇಲ್ಲಿಗೆ ಬಂದಾಗೆ ನಾವಿಲ್ಲಿ ನೋಡಿ ಧರ್ಮ ಪ್ರಚಾರಕ್ಕೆ ಟೆಂಟ್ ಹಾಕಿದ್ದೀರಿ. ನಮಗೂ ಕೂಡ ಹಾಗೆ ಏನು ಗೊತ್ತಿಲ್ಲ, ತಿರುಗಾಟದ ಹಾಗೆ 48 ದಿವಸ ಇದು ಧರ್ಮ ಪ್ರಚಾರ ಮಾಡಬೇಕಂತೆ ದೇವರು ಕೊಟ್ಟಂಥ ಕಾಂಟ್ರಾಕ್ಟ್. ಹಾಗೆ ಆ ಮನುಷ್ಯ ಧರ್ಮ ಪ್ರಚಾರಕ್ಕೆ ಹೊರಡುವಾಗ ಆನೆ, ಒಂಟೆ, ಕುದುರೆ ಎಲ್ಲ ಇಟ್ಕೊಂಡೇ ಹೋಗ್ತಾನೆ. ಒಂದು ಕಡೆಯಲ್ಲಿ ಟೆಂಟ್ ಹೊಡೆಯುವಾಗ ಈ ಕಂಬಗಳೆಲ್ಲ ಬಂಗಾರದ್ದು. ಅಲ್ಲೊಬ್ಬ ಭಿಕ್ಷುಕ ಬಂದು ಹೇಳಿದ, ಇಲ್ಲಿ ಯಾರು ಬಂದಿದ್ದಾರೆ? ಯಾವುದೋ ದೇಶದ ರಾಜರು ಬಂದಿರಬೇಕಲ್ವಾ? ರಾಜ ಎಲ್ಲಯ್ಯ, ಸನ್ಯಾಸಿ ಅಂತ ಹೇಳ್ತಾರೆ. ಸನ್ಯಾಸಿಗೆ ಇದೆಲ್ಲ ಬೇಕಾ ಅಂತ ಕೇಳ್ತಾನೆ ಭಿಕ್ಷುಕ. ಸೀದಾ ನನಗೊಂದು ಸಲ ಅವರನ್ನು ಕಾಣಬೇಕು ಅಂತ ಹೋಗ್ತಾನೆ. ಒಳಗೆ ಹೋಗುವಾಗ ಬಂಗಾರದ ಮಂಚದ ಮೇಲೆ ರಾಜ ಮಲಗಿದ್ದಾನೆ. ಅವನ ಹೆಸರು ಆದಮ್ ಅಂತ ಬರ್ತದೆ ಸೂಫಿ ಸಂತರ ಕಥೆಯಲ್ಲಿ. ಹಾಗೆ ಮಲಗಿದ್ದಾನೆ. ಒಳಗೆ ಹೋಗಿ ಕೇಳ್ತಾನೆ, ನೀವು ರಾಜರ ಸನ್ಯಾಸಿ ಅಂತೆ. ಆಗ ಅವನು ಹೇಳ್ತಾನೆ, ಯಾಕೆ ನಿನಗೆ ಸಂಶಯ ಅಂತೆ. ಅಲ್ಲ, ನಿನ್ನನ್ನು ಸನ್ಯಾಸಿ ಅಂತ ಹೇಳಿದ್ರು, ಇಲ್ಲಿ ಬಂಗಾರದ ಮಂಚದ ಮೇಲೆ ಮಲಗಿದ್ದೀರಿ, ಕಿರೀಟ ಉಂಟು, ಬಂಗಾರದ ಸರಗಳುಂಟು ಕುತ್ತಿಗೆಯಲ್ಲಿ ಅಂತ. ಅದಕ್ಕೆ ಯಾವ ರಾಜ ಹೇಳ್ತಾನೆ, ನೋಡು, ಇದು ಏನೂ ಮಾಡುವುದಿಲ್ಲ. ಆಧ್ಯಾತ್ಮದಲ್ಲಿ ನೀನು ಎಷ್ಟೇ ದೊಡ್ಡ ವಿಷಯದ ಮಧ್ಯೆ ಇಲ್ಲದಿರು, ಎಲ್ಲವೂ ಮನಸ್ಸು ಅಂತ ಹೇಳ್ತಾನೆ. ಅದರ ಮಧ್ಯೆ ಇದ್ದು ಕೂಡ ಇದು ನನ್ನದಲ್ಲ, ಇದು ನನಗೆ ಏನೂ ಮಾಡುವುದಿಲ್ಲ ಎಂಬ ಭಾವನೆ ಇರಬೇಕು ಅಂತೆ. ಆಗ ಅವನು ಹೇಳ್ತಾನೆ, ಹಾಗಾದ್ರೆ ನಾಳೆ ನಾವು ಮಕ್ಕಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಸರಿ, ಹೋಗೋಣ ಅಂತ ಹೇಳ್ತಾನೆ ಈ ಸಂತ. ಓಡ್ತಾರೆ. 4 ಗಂಟೆಗೆ ಓಡ್ತಾನೆ. ತನ್ನ ಎಲ್ಲ ಬಂಗಾರ ವಸ್ತು ಕಿರೀಟವನ್ನು ತೆಗೆದಿಡ್ತಾನೆ ರಾಜ. ಭಿಕ್ಷುಕ ಮತ್ತು ರಾಜ ಹೊರಟರು ಮಕ್ಕಕ್ಕೆ. 1 ಕಿಲೋಮೀಟ್ರ್ ಹೋಗುವಾಗ ಭಿಕ್ಷುಕ ಇರ್ತಾನೆ, ನನ್ನ ಭಿಕ್ಷಾ ಪಾತ್ರ ನಿನ್ನ ಟೆಂಟಿನೊಳಗಿದೆ ಅಂತೆ, ಸ್ವಲ್ಪ ನಾವು ಹೋಗಿ ತಗೊಂಡು ಬರ್ತೇನೆ. ಆಗ ರಾಜ ನಗಾಡ್ತಾನೆ, ನಿನಗೆ ಆ ಭಿಕ್ಷಾ ಪಾತ್ರೆಯನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲಪ್ಪ, ನನ್ನ ಇಡೀ ರಾಜ್ಯ ಸಾಮ್ರಾಜ್ಯವನ್ನೇ ಬಿಟ್ಟು ನಾನು ಬಂದಿದ್ದೇನೆ, ನೀನೆಂಥ ವ್ಯಕ್ತಿ ಅಂತ. ಹಾಗೆ ನಮಗೆ ಮನಸ್ಸೇ ನೈಕ್ಯತೆ ಜಗತ್ತು ಅಂತೆ. ನಿನ್ನ ಮನಸ್ಸನ್ನು ನೀನು ಅರಿತರೆ ಏನನ್ನೂ ಮಾಡ್ಬೋದು, ಮುಕ್ಕಣ್ಣ ಆಗ್ಬೋದು ಅಂತ ಶಾಸ್ತ್ರಜ್ಞರು ಹೇಳ್ತಾರಂತೆ. ಒಟ್ಟಾರೆ ಮೇಲೆ ಇವತ್ತಿನ ನಮ್ಮ ಅಡ್ವಾನ್ಸ್ಮೆಂಟ್ ಯುಗದಲ್ಲಿ ನೀವೆಲ್ಲ 2 ಡಿಗ್ರಿ 3 ಡಿಗ್ರಿ IAS PhD ಎಲ್ಲ ಮಾಡಿದಿರಿ. ನನ್ನ ಮಗ ಸಾಫ್ಟ್ವೇರ್ ಹಾರ್ಡ್ವೇರ್ ಮತ್ತು IAS IPS ಸೈಂಟಿಸ್ಟ್ ಏನೆಲ್ಲ ಕನಸು ಕಾಣ್ತಾ ಇದ್ದೇವೆ. ಇದು ಬೇಡ ಅಂತೆಲ್ಲ, ಆದರೆ ಅದರೊಟ್ಟಿಗೆ ಸಂಸ್ಕಾರ ಬೇಕು ಅಂತ ಹೇಳಿದ್ರು. ವಿನಯವಿಲ್ಲದ ವಿದ್ಯೆ ಅಹಂಕಾರದ ಡಮರು ಅಂತೆ. ಇವತ್ತು ನಾವು ನೋಡ್ತೇವೆ 18-20 ಆಗುವಾಗ ಅಪ್ಪನ ಹತ್ರ ಅಮ್ಮನ ಹತ್ರ ಎದುರು ಉತ್ತರ ಕೊಡ್ತಾರೆ ಮಕ್ಕಳು. ಅಪ್ಪ ನನಗೆ ಗೊತ್ತುಂಟು, ಅಮ್ಮ ನನಗೆ ಗೊತ್ತುಂಟು, ನಾನು 18 ಆಗಿದೆ ಅಂತ. ಇದಕ್ಕಿಲ್ಲ ಏನು ಕಾರಣ ಅಂತೆ, ನಮ್ಮ ಶಿಕ್ಷಣದಲ್ಲಿ ಅವರಿಗೆ ಬೇಕಷ್ಟು ಸಂಸ್ಕಾರವನ್ನು ಕೊಡಲಿಲ್ಲ. ಸಂಸ್ಕಾರ ಕೊಡಲಿಕ್ಕೆ ಶಿಕ್ಷಣದಲ್ಲಿ ಸಂಸ್ಕಾರವೇ ಕಾಣುವುದಿಲ್ಲ ನಮಗೆ ನೋಡುವಂಥ ಈಗದ ಪ್ರೆಸೆಂಟ್ ಶಿಕ್ಷಣದಲ್ಲಿ. ಅಂದರೆ ಬರೀ ನಮ್ಮ ಅಂಕ ಗಳಿಸೋದು, 99 100 ಗೋಲ್ಡ್ ಮೆಡಲಿಸ್ಟ್ ಆಗಬೇಕು, ನನ್ನ ಮಗು 10 ಭಾಷೆ ಮಾತಾಡಬೇಕು, ಇಂಗ್ಲೆಂಡ್ ಅಮೇರಿಕದಲ್ಲಿ ಇರಬೇಕು. ಅದು ಯಾವುದು ನಮ್ಮ ಸಂಸ್ಕಾರ ಇಲ್ಲದ ಕ್ರಿಶ್ಚನ ಇನ್ಯಾವುದೋ ಒಂದು ಮತಾಂತರ ಹೋದರೂ ಚಿಂತೆ ಇಲ್ಲ, ನನ್ನ ಫ್ಯಾಮಿಲಿ ರಾಯಲ್ ಆಗಿರಬೇಕೆಂಬ ಒಂದು ಈ ಕೆಟ್ಟ ಕನಸಿನಲ್ಲಿದ್ದೇವೆ. ಆದರೆ ಭಾರತೀಯತೆಯನ್ನು ನಾವು ಬಿಡಬಾರ್ದು. ಭಾರತೀಯತೆಯದೇ ತಂದೆ ತಾಯಿಯನ್ನು ಪ್ರೀತಿ ಮಾಡೋದು, ಮಗುವಿಗೆ ಎದ್ದು ಅಭ್ಯಾಸ ಮಾಡಬೇಕು. ಏನೂ ನೀವು ಕೊಡಲಿಕ್ಕಾಗಿದ್ದರೂ ಅಲ್ಲಿ ಹಿರಿಯರಾದಂಥ ಅತ್ತೆ ಮಾವ ಇದ್ದರೆ, ಅಜ್ಜ ಅಜ್ಜಿ ಇದ್ದರೆ ಅವರಿಗೆ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಬೇಕು. ಬೆಳ್ಳಂಬೆಳಗ್ಗೆ ಸ್ನಾನ ಮಾಡಿ ಮಗುವಿಗೆ ದೇವರಿಗೆ ದೀಪ ಇಡಲಿಕ್ಕೆ ಊದುಬತ್ತಿ ಇಡಲಿಕ್ಕೆ ಅಭ್ಯಾಸ ಮಾಡಬೇಕು. ಅಥವಾ ದೇವರ ನಾಮಸ್ಮರಣೆ, ಓಂ ನಮಃ ಶಿವಾಯ ಇರ್ಬೋದು, ಜೈ ಶ್ರೀರಾಮ ಇರ್ಬೋದು, ಯಾವುದೇ ದೇವತೆಯ ನಾಮಸ್ಮರಣೆ, ಆ ಮಗುವಿಗೆ ಒಂದು ಭಾವನೆ ಬರ್ತದೆ, ನನ್ನಿಂದ ಮೇಲೆ ಒಂದು ದೊಡ್ಡ ಶಕ್ತಿ ಇದೆ ಅಂತೆ. ಇಲ್ಲ ಇದ್ದರೆ ಖಂಡಿತ ಬರುವುದಿಲ್ಲ. ನೀವು 100 ಕೋಟಿ ಲಕ್ಷಾಂತರ ಕೋಟಿಯನ್ನು ನಿಮ್ಮ ಕಬಾಟ್ನಲ್ಲಿ ಇಟ್ಟಿದ್ದೀರಿ, ಮಗು ಅಮೇರಿಕಾ ಇಂಗ್ಲೆಂಡ್ ಎಲ್ಲ ಇದೆ, ದೊಡ್ಡ ದೊಡ್ಡ ಮೊಬೈಲ್ ಕೊಟ್ಟಿದ್ದೀರಿ, ದಿನಕ್ಕೊಂದು ಬಟ್ಟೆ ಕೊಟ್ಟಿದ್ದೀರಿ, ಏನೆಲ್ಲ ಕೊಟ್ಟಿದ್ದೀರಿ. ಪಾಪ ಮಗುವಿಗೆ ಏನು ಗೊತ್ತಿದೆ? ಮಗು ದಾರಿ ತಪ್ಪಿದಾಗ, ತಪ್ಪು ಮಾಡಿದಾಗ ನಮ್ಮ ಹತ್ರ ಕರ್ಕೊಂಡು ಬಂದು ಹೇಳ್ತೀರಿ, ಗುರುಗಳೇ ಈ ಮಗುವಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತೆ. ನಾನು ಹೇಳ್ತೇನೆ, ಮಗುವಿದ್ದು ಏನೂ ತಪ್ಪಿಲ್ಲ, ನಿಂದೇ ತಪ್ಪು, ನಿನಗೆ ಬುದ್ಧಿ ಹೇಳಬೇಕು ಅಂತ ಹೇಳ್ತೇನೆ ಅಪ್ಪ ಅಮ್ಮರಿಗೆ ಎಷ್ಟೋ ಸಲ. ಯಾಕೆಂದರೆ ಮಗು ಅಂದರೆ ಏನು? ಸಣ್ಣ ಬೀಜವನ್ನು ನೀವು ಭೂಮಿಗೆ ಬಿತ್ತಿದರೆ ಅಂಕುರಾರ್ಪಣೆ ಆಗ್ತದೆ, ಅದಕ್ಕೆ ಅದರ ಮೊಳಕೆ ಹೊಡೆಯುತ್ತದೆ, ಅದಕ್ಕೆ ಬೇಲಿ ಹಾಕಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು. ಅದನ್ನೆಲ್ಲ ಸಂರಕ್ಷಣೆ ಮಾಡಿದರೆ ದೊಡ್ಡ ಮರ ಆಗ್ತದೆ. ಆಗ ಆನೆ ಕಟ್ಟಿದರೂ ಮರ ಬೀಳಲ್ಲ.
ಹಾಗೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ತಂದೆ ತಾಯಿಗಳು ಅದಕ್ಕೆ ಪೂರಕವಾಗಿ ಕಾರಕವಾಗಿ ಕಾಲಕ್ಕೆ ಗೊಬ್ಬರ ಹಾಕಬೇಕು, ಬೇಲಿ ಹಾಕಬೇಕು. ಹಾಗಿದ್ದರೆ 10 ರಿಂದ 25 ವರ್ಷದ ಮಕ್ಕಳನ್ನು ಕಣ್ಣಿಗೆ ಕಣ್ಣಿಟ್ಟುಕಾದ್ರೆ ಆ ಮಕ್ಕಳು ಸಂಸ್ಕಾರ ಎಂಬ ಬಂಗಾರದ ಬಟ್ಲಲ್ಲಿ ವಾಸ ಮಾಡ್ತಾರೆ. ಅವರಿಗೆ ತನ್ನನ್ನು ಪ್ರೀತಿ ಮಾಡಲಿಕ್ಕೆ ಬರ್ತದೆ, ತನ್ನ ಅಪ್ಪ ಅಮ್ಮರನ್ನು ಪ್ರೀತಿ ಮಾಡಲಿಕ್ಕೆ ಬರ್ತದೆ, ಗಂಡ ಹೆಂಡತಿಯನ್ನು ಪ್ರೀತಿ ಮಾಡಲಿಕ್ಕೆ ಬರ್ತದೆ. ಇಲ್ಲದಿದ್ದರೆ ಇಲ್ಲಿ ತಂದೆ ತಾಯಿ ತೀರ್ಕೊಂಡ್ರು ಫೋನ್ ಮಾಡ್ತಾರೆ, ಖರ್ಚಿಗೆ ದುಡ್ಡು ಕಳಿಸ್ತೇನೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ, ಇಂಥ ಸಂಸ್ಕಾರ ಬಂದಿದೆ. ಅದರ ತನ್ಮಧ್ಯೆ ನಾವು ಸಂಸ್ಕಾರವನ್ನು ಮತ್ತೆ ಪ್ರಚಾರಕ್ಕೆ ಕೊಡಬೇಕೆಂಬ ಭಾವನೆಯಿಂದ ಚಾತುರ್ಮಾಸವನ್ನು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತೇವೆ. ನಮಗೆ ಚಾತುರ್ಮಾಸ ಬೇಡ, ನಾವು ಸನ್ಯಾಸಿಗಳು ನಿರಂತರ ವ್ರತ ಮಾಡ್ತೇವೆ, 3 ಗಂಟೆ 4 ಗಂಟೆ 5 ಗಂಟೆ ಧ್ಯಾನ ಅನುಷ್ಠಾನಗಳು ಮಾಡ್ತೇವೆ. ಆದರೆ ನಮ್ಮ ಸಮಾಜಕ್ಕೆ ಕೂಡ ಸಂಸ್ಕಾರ ಕೊಡ್ತಕ್ಕಂಥ ಜವಾಬ್ದಾರಿ ನಮಗಿದೆ. ಸಂಸ್ಕಾರ ಅಂದರೆ ನಾವು ಎಷ್ಟೋ ಸಲ ಹೇಳಿಕ್ಕೆ ದೇವರ ಗುಣಗಾನ ಮಾಡಿ ಭಜನೆ ಮಾಡಿದ್ದು, ಇಲ್ಲ ಗುರುಗಳೇ ನಮಗೆ ತಾಳ ಬರುವುದಿಲ್ಲ, ಭಜನೆ ಬರುವುದಿಲ್ಲ. ಭಗವಂತನ ಗುಣಗಾನ ಮಾಡಲಿಕ್ಕೆ ನಿಮಗೆ ತಾಳ ಬೇಕು ಅಂತಿಲ್ಲ, ಭಜನಕ್ಕೆ ಯಾವುದೇ ರಾಗವನ್ನು ಸೇರಿಸಬೇಕು ಅಂತಿಲ್ಲ. ಸಾಮಾನ್ಯವಾದಂಥ ಭಜನೆ ನಮ್ಮ ಮಠಗಳಲ್ಲಿ ನಡೆಯುವಂಥದ್ದು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನೀನಷ್ಟಕ್ಕೆ ಹೇಳ್ತಾ ಇರು, ಮನಸ್ಸಿಗೆ ಲೋಕಕ್ಕೆಲ್ಲ ನಿನ್ನ ಮಕ್ಕಳನ್ನು ಪಕ್ಕದಲ್ಲಿ ಕೂತು ಹೇಳ್ತಾ ಇರು, ಅಥವಾ ಅದನ್ನು ಭರಿಸುವ ಅಭ್ಯಾಸ ಮಾಡಿ 108 ಸಲ ಭರಿಸುವುದು. ಆಗ ಮಗುವಿಗೆ ಒಂದು ಭಾವನೆ ಬರ್ತದೆ, ನನ್ನಿಂದ ಮೇಲೆ ಇರುವಂಥ ಒಂದು ಶಕ್ತಿ ಇದೆ ಅಂತ. ಈಗ ಮಗುವಿಗೆ ಗೊತ್ತಿಲ್ಲ ನೋಡಿ, ನನ್ನಿಂದ ಮೇಲೆ ಇರುವ ನನಗಿಂತ ದೊಡ್ಡವರು ಯಾರಿಲ್ಲ ಅಂತ ಭಾವನೆ ಬಂದಿದೆ. ಅದಕ್ಕೆ 2-3 ಡಿಗ್ರಿ ಬಂದಿದೆ, ಎಲ್ಲಿಂದ ಬಂದಿದೆ, ಏನನ್ನು ನಾವು ಕೊಡಲಿಲ್ಲ. ಆದ ಕಾರಣ ಇದೇ ರೀತಿಯ ಸಾಮಾಜಿಕ ವ್ಯವಸ್ಥೆಯ ನಿರ್ಮಾಣ ಆದರೆ ಮುಂದಕ್ಕೊಂದು ದಿವಸ ನಮಗೆ ಖಂಡಿತ ಕಷ್ಟ ಆಗ್ತದೆ. ಅದಕ್ಕಾಗಿ ಬ್ರಹ್ಮಶ್ರೀ ನಾರಾಯಣ ಗುರುವರಿಗೆ ಗೊತ್ತಿತ್ತು. ಅವರೇನು ಬೋಧನೆಯನ್ನು ಮಾಡಿದ್ರು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಮಾಡಿದ್ರು. ಶಿಕ್ಷಣ ಸಂಸ್ಥೆಗಳನ್ನ ಮಾಡಿದ್ರು. ಏನು ನೀವು ಶಿಕ್ಷಣ ಅಂದರೆ ಹಿಂದಿ ಮಾತಾಡೋದು, ಇಂಗ್ಲೀಷ್ ಮಾತಾಡೋದು, ಇಂಜಿನಿಯರ್ ಆಗ್ತೋ, ಡಾಕ್ಟರ್, IAS IP, ಅವರು ಅದನ್ನು ಮಾಡಲಿಲ್ಲ. ಶಿಕ್ಷಣದ ಒಟ್ಟೊಟ್ಟಿಗೆ ಅವರು ಅದ್ವೈತ ಶಿಕ್ಷಣವನ್ನು ಮಾಡಿದ್ರು. ಅದ್ವೈತ ವೇದಾಂತದ ಶಿಕ್ಷಣವನ್ನು, ಅಂದರೆ ಉಪನಿಷತ್ತು ವೇದಗಳನ್ನು 4 ಭಾಗ ಮಾಡ್ತದೆ. ಬ್ರಾಹ್ಮಣಗಳು, ಮಂತ್ರಗಳು, ಅರಣ್ಯಗಳು ಮತ್ತು ವೇದಾಂತ ಅಂತಿಮ ಭಾಗ. ಆದಿ ಟವರ್ಸ್ ದಿ ಆತ್ಮನ ಕಡೆಗೆ ಹೋಗತಕ್ಕಂಥ ದಾರಿಯನ್ನು ಉಪನಿಷತ್ ಅಂತ ಹೇಳಿದೆ. ಅಂಥ ಉಪನಿಷತ್ತನ್ನು ವಿಸ್ತಾರ ಮಾಡತಕ್ಕಂಥ ಕೈಂಕರ್ಯವನ್ನು ನಾರಾಯಣ ಗುರುಗಳು ಕೇರಳದಲ್ಲಿ ಮಾಡಿದ್ರೆ. ಅದ್ವೈತ ವಿದ್ಯಾಲಯ ಉಪನಿಷತ್ತನ್ನೇ ಬೋಧಿಸಿ ಈಗಲೂ ನಡೀತಾ ಇದೆ. ಉಪನಿಷತ್ತು ಆತ್ಮ ಪರಮಾತ್ಮನ ಬಗ್ಗೆ ಜಿಜ್ಞಾಸೆಯನ್ನು ಕೊಡ್ತದೆ. ಈಗಲೂ ನೀವು ಪಂಢರಾಪುರದ ಇಲ್ಲಿ ಭಜನೆಯನ್ನು ಮಾಡಿದಿರಿ. ಪಂಢರಾಪುರದಲ್ಲಿ ಈಗಲೂ ಕೂಡ ಅಭಂಗಗಳನ್ನು, ಕೀರ್ತನೆಗಳನ್ನು ಬೋಧಿಸ್ತಕ್ಕಂಥ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಲೆಕ್ಚರ್ಗಳಿಗೂ ಸಂಬಳ ಇಲ್ಲ, ವಿದ್ಯಾರ್ಥಿಗಳು ಫೀಸ್ ಇಲ್ಲ, 3 ವರ್ಷದ ಡಿಗ್ರಿ ಇದೆ. ಎಲ್ಲ ಭಜನೆ ಭಗವತ್ ಪ್ರಾಪ್ತಿಗಾಗಿ ಭಗವಂತನ ಆ ವಿಚಾರಧಾರೆಯನ್ನು ಕೊಟ್ಟು ಸಂಸ್ಕಾರವಂತರನ್ನಾಗಿ ಮಾಡೋದು. ಆದರೆ ನಾವು ಸಂಸ್ಕಾರ ಎಂಬ ಶಬ್ದದಿಂದ ನೀವು ದೂರ ಹೋಗ್ತೀರಿ. ಈಗ ಕೆಂಪು ಬಟ್ಟೆ ಹಾಕಿದರೆ ನಿಮಗೆ ಸಿಟ್ಟು ಬರ್ತದೆ, ಗಂಧ ಹಾಕಿದರೆ ಸಿಟ್ಟು ಬರ್ತದೆ, ರುದ್ರಾಕ್ಷಿ ಹಾಕಿದರೆ ಸಿಟ್ಟು ಬರ್ತದೆ. ಯಾವುದೋ ಒಂದು ತಪ್ಪು ಕಲ್ಪನೆಗೆ ಹೊರಗಾಗ್ತೀರಿ. ಇದೆಲ್ಲ ಹಿಮಾಲಯದಲ್ಲಿ ನೋಡಿ, ಸನ್ಯಾಸಿಗಳಿಗೆ ಯಾವುದೇ ಪಕ್ಷ ಇಲ್ಲ. ಇಲ್ಲಿ ಬಂದರೆ ಇದು ಯಾವುದೋ ಒಂದು ಪಕ್ಷವಂತೆ ಭಯ ಆಗ್ತದೆ. ಹಿಮಾಲಯದಲ್ಲಿ ಓಂಕಾರ ಧ್ವಜವನ್ನು ಹಾಕಿ ಅದಕ್ಕೆ ಧೂಪ ಕೊಡ್ತಾರೆ, ದೀಪ ಕೊಡ್ತಾರೆ, ಆರತಿ ಮಾಡ್ತಾರೆ. ನಮ್ಮ ಪರಂಪರೆಯಲ್ಲಿ ಎಲ್ಲಿ ಗಂಗೋತ್ರಿ, ಯಮುನೋತ್ರಿ, ಬದ್ರಿ, ಕೇದಾರದಲ್ಲಿ ಅಥವಾ ನೇಪಾಳ ತಪ್ಪಲಿರುವಂಥ ಜಾಗದಲ್ಲಿ ಅಲ್ಲಿ ಫೋಟೋ ಇಲ್ಲ, ಮೂರ್ತಿ ಇಲ್ಲ, ಒಂದು ಭಗವದ್ಧ್ವಜ ನಿಂಗಾಕಿ ಅದಕ್ಕೆ ಊದ್ಬತ್ತಿ ಇಡ್ತಾನೆ, ದೀಪ ಧೂಪ ಕೊಡ್ತಾನೆ. ಸಾಕ್ಷಾತ್ ಪರಮೇಶ್ವರ ಭಗವಂತ ಎಂಬ ಭಾವನೆಯಿಂದ. ಆದರೆ ಕೆಳಗೆ ಬಂದಾಗ ನಮಗೆ ಸಂಶಯ, ಈ ಕೇಸರಿ ಗಂಟ್ರಿ ಯಾವುದೋ ಒಂದು ಪಕ್ಷವ ಅಥವಾ ಏನೋ ಕನ್ಫ್ಯೂಷನ್. ಅದು ಬೇಡ. ಸನಾತನ ಧರ್ಮ ಏನನ್ನು ಕೊಟ್ಟಿದೆ, ಈ ಚಿಹ್ನೆ ಎಂಬುದು ಇದು ಭಗವಂತನ ಚಿಹ್ನೆ ಅಂತ ಕೊಟ್ಟಿದೆ. ಯಾರೋ ಸ್ವಲ್ಪ ಜನ ಅದನ್ನು ದುರುಪಯೋಗ ಪಡಿಸಿಕೊಂಡ್ರೆ ಅವರ ಏನು ನ್ಯೂನತೆ ಅಂತ ಹೇಳ್ಬೋದು. ಆದ ಕಾರಣ ನಾವು ಭಗವತ್ ಪ್ರಾಪ್ತಿಗಾಗಿ ಆ ಭಗವಂತನ ಒಂದು ಸ್ಮರಣೆಯನ್ನು ನಿರಂತರ ಮಾಡಬೇಕು. ಮಾಡುವುದರಿಂದ ನಮ್ಮ ಮನಸ್ಸು ಹಗುರಾಗ್ತದೆ. ಕೆಲವರು ಪ್ರಶ್ನೆ ಇರ್ಬೋದು, ಸ್ವಾಮಿಗಳ ಹತ್ರ ಹೋದರೆ ಏನು ಪ್ರಯೋಜನ ಆಗ್ತದೆ ಅಂತ. ಸ್ವಾಮಿಗಳ ಹತ್ರ ಹೋದರೆ ನಿಮಗೆ ಯಾವುದೋ ಒಂದು ಸ್ವಸಹಾಯ ಸಂಘದಾಗಿ ಲೋನ್ ಕೊಡಲಿಕ್ಕೆ ಆಗೋದಿಲ್ಲ, ದುಡ್ಡು ಸಿಗೋದಿಲ್ಲ. ಅಲ್ಲ, ಲಾಭ ಅಂದರೆ ಹಾಗೆ ಅಲ್ವಾ? ಲಾಭ ಅಂದರೆ ಇವತ್ತಿನ ಮನಸ್ಸಿನಲ್ಲಿ ನಮಗೇನೋ ದುಡ್ಡು ಸಿಗ್ತದೆ ಅಥವಾ ಲಾಭ ಸಿಗ್ತದೆ ಅಷ್ಟಕ್ಕೆ. ಆದರೆ ನಿಮ್ಮ ಮನಸ್ಸನ್ನು ಹಗುರವಾಗಿಡ್ತಕ್ಕಂಥ ದಾರಿಯನ್ನು ನಾವು ಹೇಳಬಲ್ಲೆವು. ಇಲ್ಲಿ ಅರ್ಧ ಗಂಟೆಯಲ್ಲಿ ಅಲ್ಲ, ನಮ್ಮ ಹತ್ರ ಒಂದು 2-3 ಗಂಟೆ ನೀವು ಕೂತ್ರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಈ ಚಿಂತೆಗಳನ್ನು ಹೋಗಲಾಡಿಸ್ತಕ್ಕಂಥ ಸೂತ್ರಗಳೇನು ಅಷ್ಟನ್ನು ಹೇಳಿಕೊಡಷ್ಟು ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಆ ಕೈಂಕರ್ಯಕ್ಕಾಗಿ ನಾವು ಜನರ ಮುಂದೆ ಬಂದು ಹರಿದಾಸರು, ಪುರಂದರದಾಸರು ಏನು ಮಾಡ್ತೀರಿ, ಧರ್ಮ ಬೋಧನೆಯನ್ನು ಮಾಡುತ್ತಾ ಜನರಲ್ಲಿ ಸಂಸ್ಕಾರವನ್ನು ಬಿತ್ತುತ್ತಾ ಮುಂದೆ ಒಂದು ದಿವಸ ಜನರು ಆ ಕಷ್ಟದಿಂದ, ದುಃಖದಿಂದ ಹೊರಗೆ ಬರಬೇಕು. ಇವತ್ತು ನಮ್ಮಲ್ಲಿ ಬೇಕಷ್ಟು ಸಂಪತ್ತಿದೆ, ದುಡ್ಡಿದೆ, ಎಲ್ಲವೂ ಇದೆ, ದಿನನಿತ್ಯ ಊಟ ಮಾಡಲಿಕ್ಕೆ ಇದೆ. ಅದರ ಒಟ್ಟೊಟ್ಟಿಗೆ ನಾವೊಂದು 4-5 ಮಾತ್ರೆಯನ್ನು ಕೂಡ ತಿಂತೇವೆ. ಕಾರಣ ಏನೆಂದರೆ ನಮ್ಮ ಮನಸ್ಸು. ಅದಕ್ಕೆ ಆದಿವ್ಯಾಧಿಗಳು ಅಂತ ಹೇಳ್ತೇವೆ. ಆದಿವ್ಯಾಧಿಗಳು ಅಂತೆ. ವ್ಯಾಧಿಗಳೆಂದರೆ ಬರ್ತಕ್ಕಂಥ ಕಾಯಿಲೆ, ಶಾರೀರಿಕ ಅಂತೆ, ಜ್ವರ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಕೈಕಾಲು ಇರ್ಬೋದು, ವಾತ, ಪಿತ್ತ, ಕಫ.
ಹಾದಿ ಅಂತ ಹೇಳ್ತೇವೆ. ಮನಸ್ಸಿನಲ್ಲಿ ನೂರಾರು ಚಿಂತೆಗಳನ್ನು, ಮನಸ್ಸೊಳಗೆ ಅನಗತ್ಯ ಅನ್ವಾಂಟೆಡ್ ವಿಷಯಗಳನ್ನು ಮನಸ್ಸಲ್ಲಿ ತುಂಬಿಸ್ಕೊಳ್ಳೋದು. ಅದರಿಂದ ಹೊರಗೆ ಬರಲಿಕ್ಕೆ ಆಗೋದು, ನಿದ್ದೆ ಮಾಡಲಿಕ್ಕೂ ಆಗುತ್ತಿಲ್ಲ, ಮಂಚದಲ್ಲಿ ಹೊರಲಾಡ್ತಾ ಇರ್ತಾನೆ. ಅದಕ್ಕಾಗಿ ಆ ಆದಿವ್ಯಾಧಿಗಳಿಂದ ತಪ್ಪಿಸಲಿಕ್ಕಾಗಿ ಮನುಷ್ಯನಲ್ಲಿ ವಾತಾಪಿತ್ತ ಕಫ ಹೆಚ್ಚಾದರೂ ಆಗ್ತದೆ, ರಕ್ತಗಳು ಸರಿಯಾದ ಸಂಚಾರವನ್ನು ಮಾಡದಿದ್ದರೂ ಆಗ್ತದೆ. ನೀವೆಲ್ಲ ಅಕಾಲದಲ್ಲಿ ಆಹಾರವನ್ನು ಸೇವಿಸೋದು, 12 ಗಂಟೆಗೆ 1 ಗಂಟೆಗೆ ಮಸಾಲೆ ಪದಾರ್ಥಗಳನ್ನು ಸೇವಿಸೋದು ನಮ್ಮ ಬದುಕಿಗೆ ಒಂದು ಲಗಾಮೇ ಇಲ್ಲ, ಅದಕ್ಕೊಂದು ಶೆಡ್ಯೂಲೇ ಇಲ್ಲ. ಇದೆಲ್ಲ ಇಲ್ಲದ ಕಾರಣ ನಮಗೆ ಆದಿವ್ಯಾಧಿಗಳಿಗೆ ಒಳಗಾಗಿ ಒಂದಷ್ಟು ದುಃಖಗಳು, ಚಿಂತೆಗೆ ಒಳಗಾಗ್ತಾ ಇದ್ದೇವೆ. ಇದು ಎಲ್ಲವನ್ನು ಕೂಡ ಅಲ್ಟಿಮೇಟ್ ಮೆಡಿಸಿನ್ ಇರುವಂಥ ಲ್ಯಾಬ್ ಅಂದರೆ ಅದು ನಮ್ಮ ಆಕಾಶ ತತ್ವ. ಅದು ನಮ್ಮ ಆಕಾಶ ತತ್ವದಲ್ಲಿರ್ತಕ್ಕಂಥ ಬ್ರೈನ್ ಅಂತ ಹೇಳ್ಬೋದು. ಈ ಬ್ರೈನ್ ಯಾವಾಗ ನಿಮ್ಮ ಸಮತೋಲನಕ್ಕೆ ಬರ್ತದ, ಇವತ್ತು ಸಾಗರದಲ್ಲಿರುವಂಥ ಹೈ ಟೈಡ್ ಲೋ ಟೈಡ್ನಾಗೆ ಬ್ರೈನ್ನ ಫ್ರೀಕ್ವೆನ್ಸೀಸ್ ತರಂಗಾಂತರಗಳು ಓಲಾಡ್ತಾ ಇದೆ. ನೀವು ತುಂಬ ಸಿಟ್ಟಾದಾಗ, ತುಂಬ ದುಃಖಕ್ಕೊಳಗಾದಾಗ ಮೈಯು ಸ್ವಲ್ಪ ಕಂಪಿಸ್ತದೆ, ಬೆವರ್ತದೆ. ಬ್ರೈನು ತುಂಬ ಅಬ್ಬರದ ಅಲೆಗಳನ್ನು ಸೃಷ್ಟಿ ಮಾಡ್ತದೆ. ಅಮಾವಾಸ್ಯೆ ಹುಣ್ಣಿಮೆಗೆ ದೊಡ್ಡ ಅಲೆ ಬರ್ತದೆ, ದಂಡೆಗೆ ಹೊಡಿತದೆ. ಅದೇ ಥರ ನಮ್ಮ ಬ್ರೈನ್ನಲ್ಲಿ ಕೂಡ ಅಬ್ಬರದ ಅಲೆಗಳು ಸೃಷ್ಟಿಯಾಗ್ತದೆ. ಅದನ್ನು ನಮ್ಮ ಸ್ಪಿರಿಚುವಲ್ ಸೈಂಟಿಸ್ಟ್ ಹೇಳಿದ್ರು, ಅದನ್ನು ಬೇರೆ ಬೇರೆ ಗೇಜಿನಲ್ಲಿ ಮೆಜರ್ ಮಾಡಿದ್ರು. ಆಲ್ಫಾ, ಬೀಟಾ, ತೀಟಾ, ಡೆಲ್ಟಾ, ಗಾಮಾ ಸ್ಟೇಜಸ್ ಅಂತ ಹೇಳಿದರು. ಅಬ್ಬರದ ಅಲೆಗಳು ಉತ್ಪತ್ತಿ ಆದಾಗ, ಸಿಟ್ಟು ಬಂದಾಗ ನಮಗೆ ಇರ್ತಕ್ಕಂಥ ಬ್ರೈನ್ನ ಫ್ರೀಕ್ವೆನ್ಸಿಯನ್ನು ಅಲ್ಫಾ ಸ್ಟೇಜ್ ಅಂತ ಹೇಳಿದ್ರು. ಆಮೇಲೆ ಅದು ಸ್ವಲ್ಪ ಕಮ್ಮಿ ಆಯಿತು. ಮೆಡಿಟೇಷನ್ ಮಾಡುತ್ತಾ ಮಾಡುತ್ತಾ, ಪ್ರಾಣಾಯಾಮವನ್ನು ಮಾಡುತ್ತಾ ಮಾಡುತ್ತಾ, ಭಗವದ್ಧ್ಯಾನವನ್ನು ಮಾಡುತ್ತಾ ಅದರ ಫ್ರೀಕ್ವೆನ್ಸಿ ಉಂಟಲ್ಲ, ತರಂಗಾಂತರ ಸ್ವಲ್ಪ ಡಿಕ್ಲೈನ್ ಆಯಿತು. ಅದನ್ನು ಬೀಟಾ ಸ್ಟೇಜ್ ಅಂತ ಹೇಳಿದರು. ಆಮೇಲೆ ಅದಕ್ಕೂ ಸ್ವಲ್ಪ ಮೆಡಿಟೇಷನ್ ಎಕ್ಸ್ಟೆಂಡ್ ಆದಾಗ ಅದನ್ನು ತೀಟಾ ಸ್ಟೇಜ್ ಅಂತ ಹೇಳಿದ್ರು. ಅದಕ್ಕಿಂತ ಸ್ವಲ್ಪ ನಿಮ್ಮ ಮೆಡಿಟೇಷನ್ ಎಕ್ಸ್ಟೆಂಡ್ ಆಗ ಅದನ್ನು ಡೆಲ್ಟಾ ಸ್ಟೇಜ್ ಅಂತ ಹೇಳಿದ್ರು. ಅದಕ್ಕಿಂತಲೂ ಮೆಡಿಟೇಷನ್ ದೀರ್ಘ ಆಯಿತು. 12 ನಿಮಿಷ, 24 ನಿಮಿಷ, 36 ನಿಮಿಷ, 48 ನಿಮಿಷ, 60 ನಿಮಿಷ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ ಸ್ಪಿರಿಚುವಲ್ ಸೈನ್ಸ್. ಕೂತಾಗ ಅವನ ಬ್ರೈನ್ ಒಂದು ಸಮತೋಲನಕ್ಕೆ ಬಂತ ಅಂಥ ಸ್ಟೇಜನ್ನು ಗಾಮಾ ಸ್ಟೇಜ್ ಅಂತೆ, ಪರಮಾನಂದ. ಆ ಸ್ಟೇಜಿನಲ್ಲಿ ನಿಮ್ಮ ಪಿನ್ಯುವಲ್ ಅಂದರೆ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಇದೆ ನಮ್ಮ ಬ್ರೈನ್ನಲ್ಲಿ. ಆ ಗ್ಲ್ಯಾಂಡ್ಸು ನ್ಯೂರೋ ಹಾರ್ಮೋನ್ಗಳನ್ನು, ಅಮೃತತ್ವ ಇರುವಂಥ, ಅಮೃತ ಆಗಿರುವಂಥ ಟಾನಿಕ್ಸ್ಗಳನ್ನ ಶರೀರ ರಿಲೀಸ್ ಮಾಡ್ತದೆ. ಈ ಟಾನಿಕ್ಸ್ಗಳು ನಮಗೆ ಸೆರೋಟೋನ್, ಮೆಲಟೋನ್, ಡೊಪಮೈನ್ ಮಾತ್ರೆಗಳಂಥ ಟಾನಿಕ್. ಇಲ್ಲದ್ರೆ ಅಂಗಡಿಯಲ್ಲಿ ತೆಕೋಬೇಕು. ಮನಸ್ಸಿನ ಶಾಂತಿಗೆ, ನೆಮ್ಮದಿಗೆ, ಉಲ್ಲಾಸಕ್ಕೆ ಬೇಕಾದಂಥ ಮೆಡಿಸಿನನ್ನು ಕೂಡ ರಿಲೀಸ್ ಮಾಡ್ತಕ್ಕ ದೊಡ್ಡ ಒಂದು ಲ್ಯಾಬೋರೇಟರಿ ನಮ್ಮ ಬ್ರೈನ್ ಅಂತೆ ಸೈಂಟಿಸ್ಟ್ಗಳು ಹೇಳ್ತಾರೆ. ಅಂಥ ಒಂದು ದೊಡ್ಡ ಶಕ್ತಿಯ ಭಂಡಾರವೇ ನಾವು ಆಗಿದ್ದೇವೆ. ಆದರೆ ನಾವು ಭಿಕ್ಷುಕರಾಗಿ ಆಗಿದ್ದೇವೆ. ಕಾರಣ ಅಂದರೆ ನಮಗೆ ಆ ಎಜುಕೇಷನ್ ಸಿಗ್ತಾ ಇಲ್ಲ. ಶಾಲೆ ಎಜುಕೇಷನ್ ಪೂರ್ತಿ ಇಂಗ್ಲೀಷ್ ಮೀಡಿಯಮ್ ಬೇಕು, 4-5 ಡಿಗ್ರಿ ಬೇಕು, ಎಲ್ಲವೂ ಬೇಕು, ಬೇಡ ಅಂತ ಹೇಳೋದಿಲ್ಲ. ಅದರ ಸೈಡ್ ಬೈ ಒಟ್ಟೊಟ್ಟಿಗೆ ಸೈಮಲ್ಟೇನಿಯಸ್ ನಮ್ಮ ಸಂಸ್ಕಾರವನ್ನು ಸೇರಿಸಿ, ವಿನಯವಿಲ್ಲದ ವಿದ್ಯೆ ಅಹಂಕಾರದ ಡಮರು ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗೆಲ್ಲ ವಿನಯ ಇರೋದಿಲ್ಲ. ಅಪ್ಪನ ಎದುರು ಕಾಲಿನ ಮೇಲೆ ಕಾಲಾಗ್ತಾರೆ. ಅಪ್ಪನ ಹತ್ರ ಅಥವಾ ಅಮ್ಮನ ಹತ್ರ, ಅಜ್ಜನ ಹತ್ರ ಏನೇನು ಇಂಗ್ಲೀಷ್ ಮಾತಾಡ್ತಾರೆ. ಅಂದರೆ ನಮ್ಮ ಸ್ಟ್ಯಾಂಡರ್ಡ್ ಅಂತೆ. ಆ ಥರದ ತಪ್ಪು ಆಗದೇ ಇರಬೇಕಾದ್ರೆ ನಾವು ಆ ಭಗವಂತನ ಕಡೆಗೆ, ಸಂಸ್ಕಾರದ ಕಡೆಗೆ ನಮ್ಮ ದಿಕ್ಕನ್ನು ಸ್ವಲ್ಪ ಹರಿಸಬೇಕು. ಮಕ್ಕಳಿಗೆ ಎಜುಕೇಷನ್ ಕೊಡಿ. ನಾವು ಇಂಗ್ಲೀಷ್ ವಿರೋಧಿಗಳಲ್ಲ. ಇವತ್ತು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಎಲ್ಲ ಅದರ ಡಿಕ್ಷನರಿ, ಎಲ್ಲ ಶಬ್ದಗಳಿರ್ಬೋದು ಇಂಗ್ಲೀಷಿನಲ್ಲೇ ಇದೆ ಈಗಲೂ ಕೂಡ. ಆದ ಕಾರಣ ಇಂಗ್ಲೀಷ್ ಎಜುಕೇಷನ್ ಬೇಡ ಅಂತ, ಇಂಗ್ಲೀಷ್ ಎಜುಕೇಷನ್ ಸ್ಕಿಲ್ ಬೇಕು. ಆದರೆ ಇಂಗ್ಲೀಷ್ ಸಂಸ್ಕಾರ ಬೇಡ ನಮಗೆ. ಆ ಇಂಗ್ಲೀಷಿನ ಸಂಸ್ಕಾರ ಉಂಟಲ್ಲ ಅದು ಬೇಡ. ನಮ್ಮದೇ ಭಾರತೀಯ ಸಂಸ್ಕಾರವನ್ನು ಆ ಇಂಗ್ಲೀಷ್ ಶಿಕ್ಷಣದೊಟ್ಟೊಟ್ಟಿಗೆ, ನೀವೇನು ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಜಡ್ಜ್ ಆಗ್ತೀರಾ, ಅದರೊಟ್ಟಿಗೆ ನಾವು ನಮ್ಮ ಭಾರತೀಯ ಸಂಸ್ಕಾರವನ್ನು ಸೇರಿದಾಗ ಮಾತ್ರ ಈ ರಾಷ್ಟ್ರಕ್ಕೆ ದೊಡ್ಡ ಶಕ್ತಿ ಬರ್ತದೆ. ಆ ಒಂದು ಪರಮ ಚಿಂತನೆಯಿಂದ ನಾವು ಚಾತುರ್ಮಾಸವನ್ನು ಇಂಥ ಹಳ್ಳಿ ಪ್ರದೇಶಕ್ಕೆ ತಂದು ದಿನನಿತ್ಯ ಜನರಲ್ಲಿ ಬೆಳಿಗ್ಗೆ ಯಜ್ಞ ಇರ್ಬೋದು, ಭಜನೆ ಇರ್ಬೋದು, ಸತ್ಸಂಗ ಇರ್ಬೋದು, ಮತ್ತು ಸಾಯಂಕಾಲ ಬೇರೆ ಬೇರೆ ಕಾರ್ಯಕ್ರಮ ಇದ್ವು. ಇದನ್ನೆಲ್ಲ ಮಾಡುವುದರಿಂದ ನಮ್ಮಲ್ಲಿ ಯಾವುದೋ ಒಂದು ಶಕ್ತಿ ಬರ್ತದೆ. ಅದು ಮತ್ತೆ ಭಗವತ್ಪ್ರಾಪ್ತಿಗೆ ಹತ್ರ ಆಗ್ತದೆ. ಅದಕ್ಕೆ ಒಂದು ಶ್ಲೋಕ ಇರ್ತದೆ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತ್ವ, ನಿಶ್ಚಲತ್ವೇ ಜೀವನ್ಮುಕ್ತಿ ಅಂತ ಹೇಳ್ತಾರೆ ಒಂದು ಕಡೆಯಲ್ಲಿ. ಆ ನಿಶ್ಚಲವಾದಂಥ ಒಂದು ಮನಸ್ಸು ಸಿರಿ ಬರಬೇಕು. ನಾವು ಸತ್ಸಂಗ ಮಾಡುತ್ತಾ ಸಂಘದೋಷ ಕಡಿಮೆ ಆಗ್ತದೆ. ನಿಸ್ಸಂಗದ ನಿರ್ಮೋಹ ಆಗ್ತದೆ, ತುಂಬ ಮೋಹ ಕಮ್ಮಿ ಆಗ್ತದೆ. ನಿರ್ಮೋಹತ್ವೇ ನಿಶ್ಚಲತ್ವ, ಮನಸ್ಸು ನಿಶ್ಚಲ ಆಗಿರಬೇಕು. ಬೈರು ವಿಚಾರದಿಂದ ಎಲ್ಲ ಹೊರಗೆ ಬರುತ್ತಾ ಅದು ಅಲ್ಲಾಡದ ದೀಪದ ಸ್ಥಿತಿಯಲ್ಲಿ ಬಂದಾಗ ಅದೇ ಭಗವತ್ಪ್ರಾಪ್ತಿ ಅಂದರೆ ನಿಮ್ಮಲ್ಲಿರುವಂಥ ಆತ್ಮದ ವಿಕಾಸತೆ. ಆತ್ಮ ಈಗ ಭಗವಂತನ ರೂಪ. ಅದಕ್ಕೆ ಒಂದಷ್ಟು ಮೋಡಗಳು ಕವಿದಿದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜನಾಮಯ, ಆನಂದಮಯ ಎಂಬ ಈ 5 ಕೋಶಗಳನ್ನು ದಾಟಿ ಅದರ ಆಚೆ ತುದಿಯಲ್ಲಿ ಒಂದು ಬೆಳಕಿದೆ. ಒಂದು ಗರ್ಭಡಿಗೆ 6-7 ದ್ವಾರ ಇರ್ತದೆ. ಕಡೆಗೆ ಭಗವಂತನ ಬೆಳಕು ಫಲಫಲ ಅಂತ ಹೊಳಿತದೆ. ಈ ನಮ್ಮಲ್ಲಿರುವಂಥ ಆತ್ಮನ ದರ್ಶನ ಮಾಡಬೇಕಾದ್ರೆ 4 ಕೋಶಗಳನ್ನು ದಾಟಿ ಅದರ ಆಚೆಯ ಆ ಶ್ರೇಷ್ಠವಾದಂಥ ಆನಂದಮಯ ಕೋಶದಲ್ಲಿ ಸೇರಬೇಕಂತೆ. ಇದಕ್ಕೇನು ಕಠಿಣ ಇಲ್ಲ. ನಾನು ಹೇಳಿದಲ್ಲೇ ಸಾಮಾನ್ಯ ತಾಯಿ
ಯೋಗ ವಾಸಿಷ್ಠತೆಯಲ್ಲಿ ಚೂಡಲ ರಾಣಿ ಆಗಿದ್ದವಳು ಆಕಾಶಗಮನ ವಿದ್ಯೆಯನ್ನು ಪಡೆದಲಂತೆ. ನೀರಿನ ಒಳಗೆ ಹೋಗಿ ಮೀನಿನ ಹತ್ರ ಮಾತಾಡುವಂಥ ವಿದ್ಯೆಯನ್ನು ಪಡೆದಲಂತೆ. ಕಿನ್ನರ ಕಿಂಪುರುಷ ಯಕ್ಷರ ಹತ್ರ, ಭೂತ ಪ್ರೇತ ಪಿಶಾಚಿಗಳ ಹತ್ರ ಮಾತಾಡುವಂಥ ವಿದ್ಯೆಯನ್ನು ಕೂಡ ಕಲಿತಲಂತೆ. ಒಬ್ಬ ತಾಯಿ ಆಗಿದ್ದವಳು, ರಾಣಿ ಆಗಿದ್ದವಳು. ಆದ ಕಾರಣ ಎಲ್ಲರಿಗೂ ಎಲ್ಲ ಅವಕಾಶಗಳನ್ನು ಮಾನವ ಜನ್ಮ ಮಾಡಿಕೊಟ್ಟಿದೆ. ನಮಗೆ ಒಂದಷ್ಟು ಮುಂದೆ ಮುನ್ನುಗ್ಗತಕ್ಕಂಥ ಶಕ್ತಿ ಬೇಕು. ನಾವೆಲ್ಲರೂ ಸ್ವಲ್ಪ ಅಧೀರರಾಗ್ತೇವೆ. ಸ್ವಾಮಿ, ಇದು ನಮಗೆ ಮಾಡಲಿಕ್ಕೆ ಕೂಡ್ತದ, ನಾನು ಏನಿಲ್ಲ, ನನಗೆ ಎಷ್ಟೇ, ನನ್ನ ಶಕ್ತಿ ಎಷ್ಟೇ, ನಾನು ದುರ್ಬಲ, ಹಾಗೆ ಹೀಗೆ ಅಂತೆ. ಅದಕ್ಕೆ ಉದಾಹರಣೆ ಕೊಡಲಿಕ್ಕೆ ತುಂಬ ಕಥೆಗಳಿದೆ. 1:30 ಆಗ್ತದೆ, ಮತ್ತೆ ಮೊಬೈಲ್ ನೋಡ್ತೀರಿ, ಮತ್ತೆ ಹೆಜ್ಜೆ ತೆಗಿಲಿಕ್ಕೆ ನಾವು ಶುರು ಮಾಡ್ತೇವೆ. ಆದ ಕಾರಣ ನಮ್ಮ ಬದುಕನ್ನು ಭಗವತ್ ಪ್ರಾಪ್ತಿಗಾಗಿ ನಾವು ದಿನಕ್ಕೆ 1 ಗಂಟೆ ಆದರೂ ಕೊಡಬೇಕು. ನಮಗೆ ಸಮಯ ಇಲ್ಲ ಅಂತ ಹೇಳಬೇಡಿ. ನಮ್ಮ ಪೆಟ್ಟಿಗೆ ಇದೆ, ಪೆಟ್ಟಿಗೆಯನ್ನು ಜಾರಿಸೋದಕ್ಕೆ ನಿಮಗೆ ಗೊತ್ತಿಲ್ಲದೆ ದಿನಕ್ಕೆ 1-2 ಗಂಟೆ ಜಾಸ್ತಿ ಇವತ್ತಿನ ದಿನಮಾನದಲ್ಲಿ ನಮ್ಮ ಇಂದಿನ ಜನ್ರೇಷನ್ ಅಷ್ಟು ಸಮಯ ವೇಸ್ಟ್ ಮಾಡ್ತಾ ಇದೆ. ಅದಕ್ಕೆ ದಿನಕ್ಕೊಂದು ಗಂಟೆ ಆದರೂ ಆ ಭಗವಂತನ ಬಗ್ಗೆ 5 ಗಂಟೆಯಿಂದ 6 ಗಂಟೆ ಇರ್ಬೋದು, ನಿಮಗೆ ಅನುಕೂಲ ಇರುವಂಥ ಸಂಜೆ ಇರ್ಬೋದು, ಭಜನೆ ಇರ್ಬೋದು, ಭಗವಂತನ ವಿಚಾರಧಾರೆಯನ್ನು ಚಿಂತನೆ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು. ನಾನು ಹಿಂದೆ ಕೂಡ ಹೇಳಿದೆ ಅಲ್ವಾ, ನಿಮಗೆ ತೆಂಗಿನಕಾಯಿ ಕೊಡಲಿಕ್ಕೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಬಾಳೆಹಣ್ಣು ಕೊಟ್ಟರೆ ಸುಲಭ, ದ್ರಾಕ್ಷೆ ಕೊಟ್ಟರೆ ಸುಲಭ. ತೆಂಗಿನಕಾಯಿಯನ್ನು ಕೀಳಬೇಕು, ಸಿಪ್ಪೆ ತೆಗಿಬೇಕು, ಗೆರಟೆ ಹೊಡಿಬೇಕು, ಗೊಬ್ಬರವನ್ನು ಕೀಳಬೇಕು, ಮತ್ತು ತಿನ್ನಬೇಕು, ಜೀರ್ಣಿಸ್ಕೊಳ್ಬೇಕು. ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬ ಗಟ್ಟಿ ಇರುವಂಥ ವೇದಜ್ಞಾನ ಇರುವಂಥ ಶಿಷ್ಯರು ಬೇಕು. ಇನ್ನೊಂದು ಇದೆ ಬಾಳೆಹಣ್ಣಿನ 4 ಸಿಪ್ಪೆ ತೆಗಿಬೇಕು. ಸ್ವಲ್ಪ ಕೆಲಸ ಇದೆ, 4 ಸಿಪ್ಪೆ, ಮತ್ತೆ ಸೀದೋಗ್ತದೆ. ಇನ್ನೊಂದು ದ್ರಾಕ್ಷೆ ಇದೆ, ಪಟ್ಟಂತೆ ಹೊಡೆಯುವುದು, ಗೊಳಮ್ಮಂತೆ ನುಂಗಿಯೇ ಬಿಡೋದು. ಹಾಗೆಯೇ ರಾಮಾಯಣ ಮಹಾಭಾರತ ಸುಲಭ, ದ್ರಾಕ್ಷೆ ಇದ್ದಂಗೆ ಓದಿದ ಕೂಡಲೇ ಅರ್ಥ ಆಗ್ತದೆ. ಅದರ ಆಚೆ ಸ್ವಲ್ಪ ಇರ್ತದೆ ಭಗವದ್ಗೀತೆ, ಸ್ವಲ್ಪ ಬಾಳೆಹಣ್ಣಿದ್ದಾಗೆ. ಅದರ ಆಚೆ ಇದೆ ಸ್ವಲ್ಪ ಉಪನಿಷತ್ತು, ವೇದ. ಎಲ್ಲದರಲ್ಲಿ ಬರುವುದು ಒಂದೇ. ಈಗ ನಮಗೆ ಒಂದು ಎತ್ತರದ ಜಾಗಕ್ಕೆ ಹೋಗಲೇ ಅನೇಕ ದಾರಿಗಳಿರ್ತದೆ. ಕಾಲ್ನಡಿಗೆ ಇರ್ತದೆ, ರೋಪ್ ವೇ ಇರ್ತದೆ, ಜೀಪು ಇರ್ತದೆ. ಹಾಗೆ ಭಗವತ್ ಪ್ರಾಪ್ತಿಗಾಗಿ ಅನೇಕ ದಾರಿಗಳಿದ್ದರೆ ಯಾವುದಾದ್ರೂ ಒಂದು ದಾರಿಯನ್ನು ಹಿಡ್ಕೋಣ. ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಯಾವುದಾದ್ರೂ ಒಂದು ಯೋಗವನ್ನಾದ್ರೂ ಹಿಡ್ಕೊಂಡು ಭಗವಂತನ ಹತ್ರ ಹೋಗಬೇಕು. ನಾನು ಹೇಳಿದೆಲ್ಲ, ಈ ಶರೀರ ಯಾವಾಗ ಬೀಳುತ್ತಂತೆ ಗೊತ್ತಿಲ್ಲ. ಇದೆಲ್ಲ ನಾಡ್ದು 14 ತಾರೀಕುವರೆಗೆ ಈ ಪೆಂಡಾಲುಗಳು, ಕಟ್ಟಡ, ಜನಸಂದಣಿ ಅಷ್ಟೇ. ಭಗವಂತ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆಟ ಆಡುವವರಿಗೆ ಆಟಿಕೆ ವಸ್ತುಗಳನ್ನು ತೆಗೊಡ್ತಾನೆ, ಮತ್ತು ಕಿತ್ಕೊಡ್ತಾನೆ. ನೀವು ಫುಟ್ಬಾಲ್ ಆಡುವವರಿಗೆ ಬಾಲ್ ಕೊಡ್ತಾನೆ, ಕ್ರಿಕೆಟ್ ಆಡುವವರಿಗೆ ಕ್ರಿಕೆಟ್, ಮತ್ತು ಯಾವುದೋ ನಿಮ್ಗೆ ಬ್ಯಾಟು ಕೊಡ್ತಾನೆ, ವಿಕೆಟ್ ಕೊಡ್ತಾನೆ, ಬಾಲ್ ಕೊಡ್ತಾನೆ. ಬ್ಯಾಡ್ಮಿಂಟನ್ ಅವರಿಗೆ ಅದೇ ನೆಟ್ ಕೊಡ್ತಾನೆ, ಬ್ಯಾಟ್ ಕೊಡ್ತಾನೆ. ಹಾಗೆ ಭಗವಂತ ಬೇರೆ ಬೇರೆ ಆಟದ ವಸ್ತುಗಳನ್ನು ಕೊಟ್ಟು ಆಡಿಸಿ ಮತ್ತೆ ವಸ್ತುಗಳನ್ನು ಕಿತ್ಕೊಡ್ತಾನೆ, ಹಿಂದೆ ತಗೊಡ್ತಾನೆ. ಈ ಭಾವನೆ ಸ್ಪಷ್ಟವಾಗಿ ನಮ್ಮಲ್ಲಿದ್ದು ನಾವು ಬದುಕನ್ನು ಮಾಡಿ, ನೀವು ಮಂತ್ರಿಯಾಗಿ, ಮುಖ್ಯಮಂತ್ರಿ, 1000 ಕೋಟಿಯ ಧನಿಕರಾಗಿರಿ, ಸಾಮಾನ್ಯ ರೈತನೇ ಬೇಕಾದರೆ ಆಗಿರೋ, ಆ ಒಳಗಿಂದ ಆ ಭಗವದ್ಭಕ್ತಿ, ಆ ಭಗವಂತನ ಚಿಂತನೆಯನ್ನು ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದರೆ ಭಗವಂತನ ನಮಗೆ ಪೂರ್ಣ ಆಶೀರ್ವಾದ ಸಿಗ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇದ್ದೀರಿ, ಎಲ್ಲ ಗ್ರಾಮಗಳಿಂದ ಬರ್ತಾ ಇದ್ದೀರಿ. ಇವತ್ತು ನಮ್ಮ ಭಾಳ ಪ್ರೀತಿಯ ಶಿಷ್ಯರಂತ ನಮ್ಮ NT ಪೂಜಾರಿ ಅವರ ತಂಡ ಬಂದಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಶಿಷ್ಯವರ್ಗಕ್ಕೆ ಭಗವಂತ ಪೂರ್ಣ ಆಶೀರ್ವಾದ ಅನುಗ್ರಹವನ್ನು ಕೊಡಲಿ ಅಂತ ಹೇಳ್ತಾ 1-2 ಮಾತು ಸ್ವಾಮಿ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲ ಶ್ರೀರಾಮಚಂದ್ರ ಭಗವಾನ್ ಕಿ. ಪೂಜ್ಯ